ಯೂಟ್ಯೂಬ್ಕಂತ ರಗಡ ಅದಾವ್ರಿಗೆ ಅದೇ ರೀತಿಯಾಗಿ ಯಾವ ನಮ್ಮ ಮಂದರೂಪರ ಗ್ರಾಮದ ಹಿರಿಯರಾದಂಥವರು ಮಾಳಪ್ಪಣ್ಣ ಶಿವಪ್ಪ ಸುಂಟೆ ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಒಂದು ಪುಷ್ಪದ ಮಾಲೆ ಒಂದು ಶಾಲೆ 201 ರೂಪಾಯಿ ಕೊಟ್ಟಾರ. ತಾಯಿ ಚೌಡೇಶ್ವರಿ ಅವರ ಮಾಡುವಂಥ ಕಾರ್ಯದೊಳಗಾಗಲಿ ಕಾಯಕದೊಳಗಾಗಲಿ ಅಷ್ಟ ಐಶ್ವರ್ಯ ಕೊಟ್ಟೆ ಆರೋಗ್ಯ ಭಾಗ್ಯ ಕೊಟ್ಟ ಕಾದ ಕಾಪಾಡಲೆ ತಿಳ್ಕೊಂಡು ಈ ಶಾಲಾಗಲಿ ಪುಷ್ಪದ ಮಾಲೆ ಆಗಲಿ 201 ರೂಪಾಯಿ ಹಣವನ್ನು ಸ್ವೀಕಾರ ಮಾಡ್ತೀನಿ. ಮನ್ನಿಸ್ತಕ್ಕದ್ದು ತಂಗಿ ನಡೀಲಿ ತಮ್ಮ ಸಣ್ಣ ಹಂಗೆ ಎಲ್ಲೆಲ್ಲಿಗೆ ಬಂದೈತಿ ನೋಡೋಣ ಗಾಡಿ ನೋಡುವುದಿಲ್ಲ. ತಮ್ಮ ಹೆಂಗ ಡಪ್ಪ ಬಾರಿಸಬೇಕಪ್ಪ? ಸೂರ ತಾಳ ಡಪ್ಪ ಬಾರಿಸಿ ಗಪ್ಪ ಆದ್ರೆ ಹೆಂಗಾಗಿರ್ಬೇಕು? ಹೆಂಗ ತಂಗಿ? ಬುಟ್ಟಿ ಬಡ್ಡಿಯಾಗಿ ನದಿ ಸಿನೂರು ಹುಂಜ ಡಬ್ ಹಾಕಿದಂಗ ಆಗಿರ್ಬೇಕು. ಹೌದು ಹೌದವ. ಬಾಳ ಮಾತಾಡ್ಲಕತ್ತೀರಿ. ಭಾಳ ಜಿಗಿದು ಮಾತಾಡತ್ತಾನ. ಶಾಣ್ಯಾರ ಲಕ್ಷಣ ಹೆಂಗ್ರಿ? ಒಂದ ಗುರು ಒಂದ ಪದ್ಯದೊಳಗ ಒಂದ ಅಕ್ಷರ ಹೌದು ಅಶಬ್ದ ಅಕ್ಷರ ಇಟ್ಟಿದ್ರು ಏನಾಗ್ತೈತಿ? ಅದನ್ನ ಮುಚ್ಚಿ ಹಾಡಬೇಕು. ಕರೆ ನಿಜವಾದ ಕಲಾವಂತರ ಲಕ್ಷಣ. ಈ ಗಂಡ ಹಾಡೋರ್ ಲಕ್ಷಣ್ರಲ್ಲ ಇವ್ರದಾಗದ ಬೇರೆ ಅದ್ರಿ. ಇವ್ರದ್ದು ಹೆಂಗ್ರಿ? ಒಳಗೊಂದೊಂದು ಪದ್ಯದೊಳಗ ಮಾತು ಬಡಿಸಿರ ಹುಚ್ಚಲೌಡಿ ಸೂಳಿ ಇಲ್ಲ ಸೂಳಿ ದುಡ್ಡಿಗಾಗಿ ಕುಡ್ಡಿಗೆ ಹೋಗಬೇಡ. ಇದನ್ನು ಹೇಳ್ತಾನ. ಕುಡ್ಡಂದ ಯಾನೋ ಹಿಡಿಬೇಡ. ಶರಣಪ್ಪ ಕಕ್ಕ ಎಷ್ಟು ಶಾನೆ ಅದೀವ ತಮ್ಮ. ಭಾಳ ಶಾನೆ ಅದಾನ ಇವ್. ಈಗೀಗ ಮಾಡ್ಬೇಡ್ರಿ ಹಂಗ ಮಾಡ್ಬೇಡ್ರಿಪ್ಪ. ಓಡ್ಯಾಡಿ ದನಕಾದ್ರ ಹೊತ್ತ ಮುಣಗಂಗಿಲ್ಲ, ಹೊತ್ತ ಹೊಂಡಂಗಿಲ್ಲ. ಹೌದು ನಾನು ನಿಮಗೆ ಮೊದಲ ಹೇಳಿ, ನಾ ಸ್ವಂತ ಕೆದರಿ ಹೊಲಸ ಮಾತಾಡಕ್ಕೆಲ್ಲ ಮಾತಾಡಿದವನ್ನ ಬಿಟ್ಟು ಹೋಗಕ್ಕಿನೂ ಅಲ್ಲ. ಹೌದು ಹೌದ್ರಿ. ಒಂದ ಕವಿ ಇಟ್ಟಾನ ಪದ್ಯದೊಳಗೆ ನಮಗೂ ರಗಡ ಹೊಲಸಿಟ್ಟಿರ್ತಾನ. ಮುಚ್ಚಿ ಹಾಡುವುದು ಆದ್ರೆ ಮುಚ್ಚಿ ಹಾಡ್ಬೇಕ. ಇದು ಕಲಾವಿದರ ಲಕ್ಷಣ. ಹೌದು ಹೌದಲ್ಲ. ಆ ಲೌಡಿ ಕುಡ್ಡಗಾಗಿ ಯಾವಂದೋ ಯಾನೋ ಹಿಡುದಿ ಯಾವ ಕೈಯಾಗ ಕೊಡಂದ್ರೆ ಚೌಡ್ಕಿ ಇಲ್ಲ. ಮಾತಾಡಬೇಡ್ರಿ ಶರಣಪ್ಪ ಕಕ್ಕ. ಮೊದಲ ಗಂಡ ಹಾಡವ್ರಿಗೆ ಕೆದರಿ ಕ್ಯಾರ ಹಾಕೊಂಡ ಬಳಕ ಹಿಂದಾಗಡೆ ನಾವು ಮಾತಾಡಿರ್ತೀವ. ನೀವು ನಮಗ್ ಕೆದರಿ ಮಾತಾಡ್ಲಿಕ್ಕ ನಾ ಯಾಕೆ ನಮಗೇನೋ ಹುಚ್ಚ ಹಿಡದತ್ತೆ ನಿಮಗ್ ಮಾತಾಡ್ಲಕ್ಕ ಇಲ್ಲ. ಎಲ್ಲ ನಾಗೇಶ್ ಅವ್ರಿಗೆ ಹೇಳ್ತಾನತಿ. ಎಲ್ಲ ನಾಗೇಶ್ ಅವ್ರನ್ನ ಬಿಡು, ನನ್ನ ಸಂಗಟ ಮಾತಾಡಿ. ನಮ್ ಕೂಡ ಹಾಡ್ಲಕ್ ಬಂದಿಲ್ಲ. ಎಲ್ಲ ನಾಗೇಶ್ ಅವ್ರಿಗೆ ಹೇಳ್ತಾನೆ. ಎಲ್ಲಾರು ಬಂದಾರ ನಿಮ್ ಸಂಗಟ ಹಾಡ್ಲಕ್ಕ ಇಲ್ಲ. ಇರ್ಲಿ ನೋಡು, ಮಗ ತಪ್ಪೇತಿ ಅಂದ್ರೂ ಎಳದ ಉಡಿ ಒಳಗೆ ಹಾಕೊಳ್ಳೋದು ತಾಯಿ ಕರ್ತವ್ಯ. ತಾಯಿ ಧರ್ಮರ್ಲೆ. ಒಂದ ಕರುಣೆ, ಒಂದ ಸಹನೆ, ಒಂದ ಕ್ಷಮಾಪಣೆ ಅದು ತಾಯಿಯಲ್ಲಿ ಹೆಣ್ಣಿನಲ್ಲಿ ಅಡಕದಾವ. ಅಂದ್ರ ಸಂಸಾರ ನಡೆದತಿ, ಜಗಾನು ನಡೆದೈತಿ. ಕರುಣೆ, ಸಹನೆ, ಕ್ಷಮಾಪಣೆ ಇವು ಮೂರು ಆಕೆಯಲ್ಲಿ ಅದಾವು. ಶರಣಪ್ಪ ಕಕ್ಕ ಇವತ್ತೊಂದ್ ದಿವ್ಸ ಇದೊಂದ್ಸಲ ಬಿಡಾಕತ್ತೇನ್ರಿ ನಿಮ್ಮನ್ನ. ಇದೊಂದ್ಸಲ ಹೋಗ್ಲಿ. ಮತ್ತ ನೀವು ಮಾತಾಡಿದಂಗ ಜರ್ಕರ ನಾ ಮಾತಾಡ್ಲಕ್ ನಿತ್ರ ಏನಾಗ್ತೈತಿ? ಅದಕ್ಕೆ ಹೇಳ್ತಾರ ತಮ್ಮ, ನಾಯಿ ಮನುಷ್ಯಾಗ ಕಚ್ಚತತಿ ಕರೆ ಹೊಳ್ಳಿ ಮನುಷ್ಯ ನಾಯಿಗೆ ಕಚ್ಚಲಾಕ ಬರಂಗಿಲ್ಲ. ಹೌದವ. ಇಟ್ಟ ತಿಳ್ಕೊರಿ ದೈವದವ್ರು. ಖರೆ ಐತಿ. ನಾಯಿ ಮನುಷ್ಯ ಕಸ್ತದ ಕಸ್ತೈತಲ್ಲ. ಆದ್ರ ಮನುಷ್ಯ ಹೊಳ್ಳಿ ನಾಯಿ ನನಗ್ ಕಚ್ಚೈತಿ ಅಂತ ನಾಯಿ ಕಚ್ಚಲಾಕ ಬರ್ತೈತಿ. ಹಂಗ್ಯಾಂಗ
ಬಾಯಿ ಹೊಲಸು ಮಾಡ್ಕೊಳಕ್ ಹೋಗ್ಬೇಡ್ರಿ, ನಿಮಗ ವಾರ್ನಿಂಗ್ ಅದ. ಹೌದ್ರಿ ಒಂದೇ ವಾರ್ನಿಂಗ್. ಮಧ್ಯದೊಳಗಿನ ಮಾತು ಮುಚ್ಚಿಟ್ಟು ಅಡಿಕೆ ಮಾಡ್ರಿ. ಯಾಕಂದ್ರೆ ನೀವು ಮಾತಾಡ್ದಂಗ ನಾ ಮಾತಾಡ್ಲಕ್ ನಿಂತ್ರ ಬಾಳ ತತ್ತಂಗಿಲ್ಲ. ನೀವ ಗಂಡ ಹಾಡೋರು 10 ಮಾತಾಡ್ಬೋದು, ನಾವು ಒಂದ ಮಾತಾಡಿ ಅಂದ್ರೆ ನಿಮ್ಮ ಗಂಡ ಹಾಡೋರ್ ಕಿಮ್ಮತ್ತ ಹೋಗ್ತದ, ನೀ ಸತ್ತ ಹೋಗ್ತಿ. ಅದಕ್ಕೇನ ಹಂಗೇನ ಬೇಡ. ಹೌದು. ಈಗ ಎಲ್ಲಿಗೆ ತಂದಿಟ್ಟಾರಿ ವಿಚಾರ? ಎಲ್ಲಿಗೆ ತಂದಿಟ್ಟಲ್ವಾ? ನಮ್ಮ ಜೀವ ಬಹಳ ದೊಡ್ಡದ. ಬಾಳ ದೊಡ್ಡದತ್ ನೋಡ್ರಿ. ಜೀವಾತ್ಮನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ. ಹೌದು. ಅವ ಉಣಾವಲ್ಲ, ತಿನ್ನಾವಲ್ಲ, ಉಡಾವಲ್ಲ, ತೊಡಾವಲ್ಲ. ಅವಂಗ ತಾಯಿ ತಂದೆ ಇಲ್ಲ, ಬಂಧು ಬಳಗ ಇಲ್ಲ, ಯಾರ್ಯಾರು ಇಲ್ಲ. ದೇವರಿಗೆ ತಾಯಿನೂ ಇಲ್ಲ, ತಂದೆನೂ ಇಲ್ಲ. ಅಖಂಡ ಅದ್ವೈತ ನಿರಾಕಾರ ನಿರ್ಲಿಪ್ತ ಪರವಸ್ತು ಪರಮಾತ್ಮ ಅದಾನವ. ಹೌದಲ್ಲ. ಪರಮಾತ್ಮಗ ತಾಯಿ ತಂದೆ ಇಲ್ಲ ಇಲ್ಲ ಅಂತ ಹೇಳ್ತಾನ್ರಿ. ಜೀವಾತ್ಮನು ಏನು ಉಣಂಗಿಲ್ಲ ತಿನ್ನಂಗಿಲ್ಲ ಅಂತ ಹೇಳತ್ಯಾರ. ಹೇಳ್ತಾನ್ರಿ. ಸಣ್ಣಂಗಿ ತಗೋತಮ್ಮ ಒಳಗ್ ಕ್ವಾರಳೆ ಅವ್ರ ಪದ ಹಚ್ಚ ಒಂದ್ ಜನ ಅಲ್ಲಿ ಅಕ್ಕಿ ಹಿಡಿತೈತಿ. ಏನ್ ನೋಡೋಣ್ರಿ. ಹರೇ ಹಾ ಸಣ್ಣಗೆ ಹೆಣ್ಣಿಗಾಗಿ ಪಂಚಮುಖದ ವಂಚಿಸಿ ಶಿರ ಮಾಡಿಕೊಂಡು ವಂಚಿಸಿ ಶಿರ ಮಾಡಿಕೊಂಡು ಕಮ್ಮ ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರ ಹಚ್ಚಿಕೊಂಡ್ರ ಗೋಮ ಅಂತವರೆಲ್ಲ ಹಚ್ಚಿಕೊಂಡ್ರ ಗೋಮ ಹೆಣ್ಣಿನ ಕಾಲಾಗ ಶ್ರೀರಾಮ ಸತಿ ಗುಡ ವನವಾಸ್ವಾದ ಸತಿ ಗುಡ ವನವಾಸ್ವಾದ ವಾಮ ಹೆಣ್ಣಿನ ಕಾಲಾಗ ಮಣ್ಣಾಗಿ ದಹನವಾದ ಕಾಮ ಮನೆಮೆ ಕೇಳೋ ದಹನವಾದ ಕಾಮ ಹೆಣ್ಣಿಗಾಗಿ ಹತ್ತಿದಾನ ಧರ್ಮ ಹೆಣ್ಣಿಗಾಗಿ ಕೀಚಕ ಸಾತ್ವ ಹೋಮ ಹೆಣ್ಣಿಗಾಗಿ ಕೀಚಕ ಸಾತ್ವ ಹೋಮ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾರ ಅಣ್ಣ ನಿಮ್ಮ ಭೀಮ ಏನೇಮೆ ಕೇಳೋ ಅಣ್ಣ ನಿಮ್ಮ ಭೀಮ ದ್ವಾಪರದಾಗ ಅಣ್ಣ ನಿಮ್ಮ ಭೀಮ ದಾರಿಯೋಳು ಸಾವಳಗಿಯ ಶ್ರೀ ಸಿದ್ಧ ಜ್ಞಾನದಾನಲ್ಲಿ ಶ್ರೀ ಸಿದ್ಧ ಜ್ಞಾನದಾನಲ್ಲಿ ಹೇಮ ಆದಿಶಕ್ತಿ ದಸ್ತೈರ ದಸ್ತಗೆ ಪಡ್ಕೊಂಡ ಕವಿ ನೇಮ ಇನೇಮಿ ಕೇಳು ಪಡ್ಕೊಂಡ ಕವಿ ನೇಮ ಆದಿಶಕ್ತಿ ಹಸ್ತಿಕ ದಸ್ತಗೆ ಪಡ್ಕೊಂಡ ಕವಿ ನೇಮ ಅವಾಗ ಕೇಳು ಪಡ್ಕೊಂಡ ಕವಿ ನೇಮ ಏನ್ ಹೇಳ್ತಾರ ತಮ್ಮ ಕವಿಗಳ? ಏನ್ ಹೇಳ್ತಾರ ಈಗ? ಹೆಣ್ಣಿಗಾಗಿ ಪಂಚಮುಖದ ಬ್ರಹ್ಮ ವಂಚಿಸಿ ಶಿರ ಮಾಡಿಕೊಂಡು ಕಮ್ಮ. ಹೌದು ಕಮ್ಮ ಸ್ವಕ್ಕ ಇವಾಗ ಹೆಂಗ ಬಂದತ್ ನೋಡಿ ಹಿಂಗ ಬಂದಿತ್ತು ಅವಂಗೂ ಸ್ವಕ್ಕ. ಅವನಿಗೆ ಸೊಕ್ಕ ಬಂದಾಗ ಏನಾಗ್ಯದವ?
ಹೆಣ್ಣಿನ ಮ್ಯಾಲ ಮನಸ್ಸು ಮಾಡಿ ಮತ್ತೊಬ್ರು ಹೆಣ್ರ ಮ್ಯಾಲ ಮನಸ್ಸು ಮಾಡಿದ್ರೆ ತಲೆ ಹೋಗೋದು ಗ್ಯಾರಂಟಿ. ತೆಲಿ ಅಲ್ಲದ ಕೆಲಸ ಮಾಡಿಸ್ಕೊಳ್ಳದೈತಿ ಬಡಸ್ಕೊಂಡ ಸಾಯಿದೈತಿ. ಕೆಲಸ ಹಂಗೆ ಅದ ತಮ್ಮ ಹೇಳ್ರಿ. ಸ್ವತಃ ನಿಮ್ಮ ಬ್ರಹ್ಮದೇವಂದ ಒಂದು ತಲಿ ಹೋಗೈತಿ ಪಂಚಮುಖದ ಬ್ರಹ್ಮಂದ. ಹೌದು, ಪಂಚಮುಖದ ಬ್ರಹ್ಮಂದ ತಲಿ ಹೋಗ್ಯದ. ಪ್ರಥಮದೊಳಗ 5 ತಲಿ, ಈಗ ಸದ್ದ ನೋಡ್ಲಾಕ 4 ತಲಿ ಅಂದ್ರೆ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮ ಅಂತ ಹೇಳ್ತಾರ. ಅಂತ ದೇವರು ಕುತ್ಕೊಂಡು ತಲಿ ತಕ್ಕೋಬೇಕಾದ್ರ ಕಂತದಾಗದ ಏನು ಮಾಡಿದ್ದ? ಏನು ಮಾಡಿದ್ರಿ ಅವ್ರ ಅಂತದು ತಮ್ಮ? ಹೆಂಗಾಗ್ಲಕತ್ಯದಪ್ಪ ಅಂದ್ರೆ ನಮ್ಮ ಶರಣಪ್ಪಕ ಮಾಡೋದಗದ ಹೆಂಗವ ಕಣ್ಣಾಗ ಹಳ್ಳ ಬೀಳಂಡ್ಲಿ ಮುಕ್ಕುಳ್ಯಾಗ ಓದ್ಕೋತಾರತ್ತ ಹಂಗ ನಡೆಸ್ಯಾರ ಇವ್ರು ಎದ್ರಪ್ಪ. ಹಂಗ ಮಾಡಬೇಡ್ರಿ. ನಾವೊಂದು ಕೇಳಂಟ್ಲಿ ನೀವೊಂದು ನನಗೆ ಹೇಳ್ತಿ. ಲೈನ್ ಬ್ಯಾರಿ ಆಗ್ಲಿಕತ್ತದ. ವಾದ ಏನ್ ಹಚ್ಚೇನಿ ತತ್ತು ಸಾರ ಮಾತು ನಿನಗ ಗೊತ್ತ ಮಾಡಿ ಹೇಳತಿ. ನಾ ಚಿತ್ತ ಕೊಟ್ಟ ಕುತ್ತ ಕೇಳೋಕವೇಶ್ವರ ಹೇಳಿದಾರ ಕೇಳವ ಅಲ್ಲಿ ಹೋಗ್ತಿದಿ ಯಾವಲ್ಲಿ? ಹೌದು, ಹೋಗಾವ್ ನೀನ ಬರಾವ್ ನೀನ ಅಂತ ನಾ ವಾದ ಮಾಡಿದಾಗ ಎಲ್ಲಿದ ಹೋಗ್ತಿ ಎಲ್ಲಿದ ಬರ್ತಿ ಅಂತ ನಿನಗೆ ವಾದ ಮಾಡಿಲ್ಲ. ಈ ಶರೀರ ಅನ್ನುವಂತ ಮನಿ ಒಳಗ ಈಗ ಮನಿ ಕಟ್ಟಿರ್ತೀವಿ ತಮ್ಮ. ಮನಿ ಒಳಗೆ ಹೋಗ್ಬೇಕಾದ್ರ ಬಾಗ್ಲ ಬಿಟ್ಟಿವ್, ಕಿಟಕಿ ಬಿಟ್ಟಿವ್, ಹೊರಗಿನ ಜಿಡ್ಡಿ ಬಾಗ್ಲ ಬಿಟ್ಟಿವ್, ಮುಂದಿನ ಬಾಗ್ಲ ಬಿಟ್ಟಿವ್, ನಡಬಾರಿಕಿನ ಬಾಗ್ಲ ಬಿಟ್ಟಿವ್ರಿ. ಹೋಗ್ಬೇಕಾದ್ರ ಬಾಗಲೇ ಹೋಗ್ಬೇಕಾಗ್ಯದ. ಇದ್ರೊಳಗೆ ನೀ ಬರ್ಬೇಕಾದ್ರೆ ಎಕ್ಕೊಡಿದ ಬಂದು ಎಕ್ಕೊಡಿದ ಹೋದ್ಯತ್ತ ನಿನ್ನ ನಾ ಕೇಳಿ. ಅದು ಅಲ್ಲೇ ಬೇಕಿನಂಗ್ ಮುಚ್ಚಿಟ್ಟನ್ರಮ್ಮ. ಕೆದರೋದು ಮುಚ್ಚುದು ಚಟಾನ ಹಂಗೈತ್ರಿ. ಎಲ್ಲರೂ ಕೂಡ ಹಾಡೋದು ಬೇರೆ ಮಾಸ್ತರ, ಈ ಬಾಯಿ ಜೋಡಿ ಹಾಡೋದು ಬೇರೆ ಅದ. ಅದು ತಿಳಿದಿಲ್ರಿ ಅವ್ರಿಗೆ. ನಮ್ಮ ಶರಣಪ್ಪ ಕಾಕಾಗ ತಿಳಿದಿಲ್ಲ. ಹೆಂಗ ಇರ್ಲಿ ತಮ್ಮ ಹೇಳ್ರಿ ಸರಿಯಾಗಿ. ಅದಕ್ಕ ನೋಡುನು ಅವರು ಯಾವ್ಯಾವ ಲೆಕ್ಕಲಿ ಈಗೇನು ಹೇಳತ್ತಾರೋ. ಏನ್ ಹೇಳ್ತಾರ್ರಿ? ಜೀವಾತ್ಮ ಉಣಾವಲ್ಲ ತಿನ್ನಾವಲ್ಲ. ಜೀವಾತ್ಮ ಉಣಾವಲ್ಲ ತಿನ್ನಾವಲ್ಲ ಅಂದಿ. ಹೌದು. ಮನುಷ್ಯ ಸತ್ತ ಬಳಕ 3ನೇ ದಿವ್ಸಿಗೆ ಹಕ್ಕಿಗೆ ಅನ್ನ ಇಡ್ತಾರ. ಹೌದು, ಅನ್ನ ಇಟ್ಟು ಬರ್ತಾರಲ್ರಿ. ಯಾಕೆ ಇಡ್ತಾರೋ? ಅಲ್ಲಿ ಯಾರು ತಿಂತಾರೋ? ಸತ್ತವನ ಜೀವಕ್ಕ ಆತ್ಮಕ್ಕ ಶಾಂತಿ ಸಿಗಲಿ ಅಂತ ಹೇಳಿ ಅವ ಏನೇನ ಇದ್ದಾಗ ಉಣ್ತಿದ್ದಲ್ಲ ಅದನ್ನ ಎಲ್ಲ ನಾನಾ ತರ ಅಡಿಗೆ ಮಾಡಿ ಓದಕಿಸಿಂದ ಸತ್ತ ಬಳಕ ಗೋರ್ಸ್ಯಾಳದೊಳಗ ಎಲ್ಲ ಅನ್ನ ಇಡ್ತಾರ ತಮ್ಮ. ಅನ್ನ ಇಡ್ತಾರ. ಏನ ಜೀವ ತಿತ್ತೈತಿ ಅಂತೇಳಿ ಇಡ್ತಾರೋ ಏನ ತಿನ್ನಂಗಿಲ್ಲ ತಿಡ್ತಾರ. ಅನ್ನ ಅಟ್ಟಿ ಅಲ್ಲ, ಮತ್ತೆ ಒಳಗ ಕ್ವಾಟ್ರ ಕುಡ್ತಿದ್ವು, ಕ್ವಾಟ್ರ ಒಯ್ದು ಇಡ್ತಾರ. ಕ್ವಾಟ್ರ ಯಾಕ ಬಾಟ್ಲಿ ಇರ್ಲಿ ಏಕೈಕ ಡಲ್ಲೇ ಒಂದೊಂದು ನಲ್ಲೇ ಅಂದ್ರ ಏನೇನ್ ತಿಂತಿದ್ದ ಏನೇನ ತಿತ್ತಿದ್ದ ಎಲ್ಲ ಇಡ್ತಾರ. ಜರ ವಯಸ್ಸಿದ್ದಾಗ ಅವ ಕುಡಿತಿದ್ದಂದ್ರ ದಾರು ಸಹಿತ ಓದಿ. ಮತ್ತೆ ಇದು ಅಲ್ಲದ ಇನ್ನೊಂದು ಮಾತ್ರಿ. ಮತ್ತೇನವ? ಇದು ತಿತ್ತೈತಿ ಅಂತ ಇಡ್ತಾರೋ ಏನ ತಿನ್ನಂಗಿಲ್ಲ ತಿಡ್ತಾರ. ಇನ್ನೊಂದು ಮಾತು ಮತ್ರಿ. ಈಗ ನಮ್ಮ ಮನಿ ಒಳಗಾಗ್ಲಿ ಇಲ್ಲಿ ಕುತ್ತ ಇರಂತ ದೈವದವ್ರ ಮನಿ ಒಳಗಾಗ್ಲಿ ವರ್ಷಕ್ಕೊಮ್ಮೆ ಹಿರಿಯರು ಮಾಳ ಮಾಡ್ತಾರಲ್ರಿ. ಹೌದು ಮಾಡ್ತಾರೆ. ಹಿರಿಯರ ಸತ್ತು 20 ವರ್ಷ ಆಗೈತಿ. ಆದ್ರ ಅವ್ರ ಹೆಸರ ಮೇಲೆ ಏನ್ ಮಾಡ್ತೀವಿ ನಾವು? ಏನ್ ಮಾಡ್ತೀರಿ? ಮುಂಜಾನೆ ಎದ್ದ ಅನ್ನ ಮೊಸರ ಮಾಡಿ ಮನಿ ಕುಂಬಿ ಮ್ಯಾಗಿಟ್ಟು ಏನಂತ ಹೇಳಿ ಇಡ್ತೀವಿ? ಏನಂತ್ರಿ? ಒಂದ್ ಚೆರಿಗೆ ನೀರ್ ತುಂಬಿಟ್ಟು ಅನ್ನ ಮೊಸರ ಮಾಡಿಟ್ಟು ಹಿರಿಯರ ಜೀವಕ್ಕೆ ಸತ್ತವ್ರ ಅದಾರಲ್ಲ ಅವ್ರು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ಅನ್ನ ಮೊಸರ ಹೋಳಿಗೆ ಹಾಲ ತುಪ್ಪ ಕರಿಗಡಬ ಇದನ್ನ ಎಲ್ಲಾ ನಾವ್ ಇಡ್ತೀವಿ. ಸಾಯವ್ರ ಸತ್ತು 20 ವರ್ಷ ಆಗೈತಿ. ಮತ್ತ ಅಲ್ಲಿ ಮಾಳ ಮಾಡಿ ಕುಂಬಿ ಮೇಲೆ ಅನ್ನ ಇಡ್ಬೇಕಾದ್ರೆ ಜೀವ ತಿತ್ತೈತಿ ಅಂತ ಇಡ್ತಾರೋ ಏನು ತಿನ್ನಂಗಿಲ್ಲ ತಿಡ್ತಾರ. ಅವನ ಬದಲಿ ಇವ್ರಿ ಹಿಂದಿಂದ ಬಂದು ತಿಂದು ಹೋಗ್ಯಾನ. ಇವನೇ ಇವ ತಾಳ್ಯವ ತಿಂದಾನ. ತಾಳ್ಯವ ಗಪ್ಪೂತ್ಲೆ ಬಂದು ತುಡುಗಲೆ ತಿಂದಾನ. ಜೀವ ಉಣಂಗಿಲ್ಲ ತಿನ್ನಂಗಿಲ್ಲ ಅಂದಿಲ್ಲ. ಹೌದು, ಅದಕ್ಕೆ ಕೇಳ್ಬೇಕಾಗೈತಿ. ಅಕ್ಕಿ 3 ದಿವ್ಸ ಕೂಳಿ ಇಡ್ತಾರ ಅಲ್ಲಿ. ಹೌದು ಇಡ್ತಾರಲ್ಲ. ಇನ್ನೊಂದು ಮಾತ್ರಿ ನೀ ಇದ ರಾಶಿ ಒಳಗ ಹೋಗಿ ಅನ್ನುವಂಥದ್ದು ನಿನ್ನ ಕಂಡು ಹಿಡಿದು ನಿನ್ನ ಜೀವಾತ್ಮ ಅಲ್ಲ. ಕೂನ ಸಿಗೋದು ನಿನ್ನ ಜೀವಾತ್ಮನ ನೋಡಿ ಕೂನ ಸಿಗಂಗಿಲ್ಲ. ನೀ ಇಂಥ ರೂಪದಾಗ ಹೋಗಿ ಇಂಥ ರಾಶಿ ಒಳಗ ಹೋಗಿ ಅಂತೇಳಿ ಕೂನ ಹಿಡಿಬೇಕಾದ್ರ ತಮ್ಮ ರೂಪ ನೋಡಿ ಕೂನ ಹಿಡಿಬೇಕಾಗ. ರೂಪ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ, ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ. ರೂಪ ಅಂದ್ರೆ ಹೆಣ್ಣಿನ ಸ್ವರೂಪ ಐತಿ. ಮನುಷ್ಯ ಸತ್ತ ಬಳಕ ತಮ್ಮ ಏನ್ ಮಾಡ್ತಾರ? ಒಂದ್ ದಗದ ಮಾಡ್ತಾರ. ಏನ್ ಮಾಡ್ತಾರ? ಅವನ ಎಲ್ಲಿ ಕುಣಿಸಿರ್ತಾರಲ್ಲ ಅವನ ಓದಿರ್ತಾರ ಗೋರ್ಶಾಳಕ್ಕ. ಕುಣಿಸಿರುವಂತ ಜಾಗನ್ಯಾಗ ಆಕಳ ಸಗಣಿ ತಗೊಂಡ್ ಅಟ್ಟ ಗುಂಡಕ್ಕ ಸಾರಿಸಿ ಅದ್ರೊಳಗ ಒಂದು ಕುಕುಮಾರಿ ಆಗ್ಲಿ ಬಿಟ್ರೆ ಒಂದು ಹಿಟ್ಟರಿ ಆಗ್ಲಿ ಹಾಕ್ತಾರ. ಆ ದೊಡ್ಡದೊಂದು ಎಟ್ಟು ಸಾರಿಸಿರ್ತಾರ ಅಟ್ಟ ಗುಂಡಕ್ಕೆ ಅದ್ರ ಮ್ಯಾಲ ಹಿಟ್ಟ ಒಗದ ಅಲ್ಲಿ ಒಂದು ಸಣ್ಣದ ದೀಪ ಹಚ್ಚಿಟ್ಟ ಮ್ಯಾಲ ಒಂದು ಬುಟ್ಟಿ ಡಬ್ ಹಾಕ್ತಾರ.
ಬುಟ್ಟಿ ಡಬ್ ಹಾಕತಾರ ಮರುದಿವ್ಸ ಅದನ್ನ ತೆಗೆದು ನೋಡ್ತಾರ. ನೋಡಿದ್ರಾಗ ನೋಡಿದ್ರೊಳಗ ಅಲ್ಲಿ ಹಿಟ್ಟಿನೊಳಗೆ ಸಿಕ್ಕ ಮೂಡಿರ್ತದೆ. ಚಿನ್ನ ಮುಡಿರ್ತದ. ಹೆಂಗ ಸಿಕ್ಕ ಅಂದ್ರೆ ಹೆಂಗವ ನಾಯಿ ಸಿಕ್ಕ ಮೂಡಿತ್ತಂದ್ರ ಇವ್ ನಾಯಿ ರೂಪದಾಗ ಹೋಗ್ಯಾನ ಮಗ. ಹೋಗ್ಯಾನ ನಾಯಿ ರೂಪದಾಗ. ಹಕ್ಕಿ ಪಕ್ಷಿ ಸಿಕ್ಕ ಮೂಡಿತ್ತಂದ್ರ ಪ್ರಾಣಿ ಪಕ್ಷಿ ಒಳಗೆ ಹೋಗ್ಯಾನತ್ತಾರ. ಹೋಗ್ಯಾನ. ಹೆಜ್ಜೆ ಸಿಕ್ಕ ಮೂಡಿದ್ದು ಅಂದ್ರೆ ಮಾನವ ರೂಪದಾಗ ಹೋಗ್ಯಾನತ್ತಾರ. ಅವನ ಮುಂದ ಮನ್ಯಾಗ ಹೋಗ್ಬೇಕು ಸೊಸಿ ಹೊಟ್ಲಾಗ ಹಾಡದಳಂದ್ರ ಅಮ್ಮಗಾಗಿ ಹುಟ್ಟಿ ಬಂದ ನೋಡಿ. ಅದಕ್ಕ ನೀ ಕೂನ ಇದ ರಾಶಿ ಒಳಗೆ ಹೋಗ್ಬೇಕಾದ್ರೆ ನಿನ್ನ ಜೀವ ಕೂನ ಕೊಟ್ಟಿಲ್ಲ. ರೂಪ ನೋಡಿ ಕಂಡು ಹಿಡದಾರ, ನಿನ್ನ ಜೀವ ನೋಡಿ ಕಂಡು ಹಿಡದ. ಇಲ್ಲಿ ಬರೇ ಪಾಯಿಂಟ್ ಹೇಳ್ತ ನಿನಗ. ರೂಪ ಅಂದ್ರೆ ಹೆಣ್ಣ, ಆ ರೂಪ ನೋಡಿ ಕಂಡು ಹಿಡದಾರ ಅಂದ್ರೆ ಇಲ್ಲಿ ಹೆಣ್ಣ ಹೆಚ್ಚದ. ಇನ್ನ ಬಹಳ ತಿಳಿಷ್ಟ ಸುಮ್ಮ ಸಣ್ಣಂಗೆ ಅಂದ್ರೆ ಜೀವ ಒಳಗಿದ್ರನ ಎಲ್ಲ ಆತ್ರಿ. ಜೀವ ಒಳಗಿರ್ಲಿಕ್ಕೆ ಅದಕ್ಕೆ ಹೆಣ ಅತ್ತಾರ. ಕಿಮ್ಮತ್ತಿಲ್ಲ ಅಂತ ಹೇಳ್ತಾನ. ಸಣ್ಣಗಿತ್ತು ಗೊತ್ತಮ್ಮ. ಸಮಾಧಾನ ಹೋಲಿ. ಮೊದಲ ಪ್ರಾಣ ಯಾವಲ್ಲಿ ಹುಟ್ಟಿತು ಏ ಕೇಳತೀನಿ ಎದರ ತಾಳ, ನೀ ಹೇಳಿ ಹೋಗುವ ಜಾಳ ಜಾಳ. ಏ ದೇಹಕ್ಕ ಬಂದ ಜೀವ ಗಂಡ ಹೇಳ ಬ್ಯಾಡ ಸುಳ್ಳ ದೊಡ್ಡದಂತ ಹೇಳ ಬ್ಯಾಡ ಸುಳ್ಳ ಕೇಯಾಗ ಏ ದೇಹದೊಳಗ ಬಂದ ಜೀವ ದೊಡ್ಡದಂತ ಹೇಳ ಬ್ಯಾಡ ಸುಳ್ಳ ಗಂಡ ಹಾಡ ಹೇಳ ಬ್ಯಾಡ ಸುಳ್ಳ ಜೀಯಾಗ ಸ್ವಯಂ ಬ್ರಹ್ಮ ಪರ ವಸ್ತು ಪರಮಾತ್ಮ. ಹೌದು. ಏ ಹೆಂಗ ಆತೋ ನಿರ್ಮಾಣ, ನೀ ಹೇಳಿ ಹೋಗ ಅರ್ಜೋಣ. ಏ 4 ತಿಂಗಳ ಪಿಂಡ ತುಂಬಿತು ಪ್ರಾಣ ಯಾವಾಗೋ ದರ್ಶನ. ಏ 4 ತಿಂಗಳ ಪಿಂಡ ತುಂಬಿತು ಪ್ರಾಣ ಯಾವಾಗ ದರ್ಶನ. ಯಾವುದ್ರೊಳಗ ಬಂದ ಜೀವ ಸೇರಿತು ಏ ತಗದ ನನಗ ತಿಳಸಣ್ಣ, ಈ ದೇಹದೊಳಗ ತೋರಸಣ್ಣ. ಏ ಜೀವ ಇರುವುದು ಯಾವುದರೊಳಗ ಹೇಳಿ ಡಪ್ಪ ಬಾರಸಣ್ಣ. ಡಣ ಹೇಳಿ ಡಪ್ಪ ಬಾರಸಪ್ಪ. ಶರಣಪ್ಪ ಕಾಕ ಹೇಳಿ ಡಪ್ಪ ಬಾರಸಣ್ಣ. ಏ ಯಾವುದ್ರೊಳಗ ಬಂದ ಜೀವ ಸೇರಿತು ಹೇಳಿ ಡಪ್ಪ ಬಾರಸಣ್ಣ. ಡಣ ಹೇಳಿ ಡಪ್ಪ ಬಾರಸಣ್ಣ. ಮುಂದಿನ ಸಂದಿಗೆ ಹೇಳಿ ಡಪ್ಪ ಬಾರಸಣ್ಣ. ಜೇಯಾಗ ಮೊದಲಿಗೆ ಪಿಂಡ ಮೂಡುವುದು, ಆಮೇಲೆ ಜೀವ ಕೂಡುವುದು. ಇದರೊಳಗ ಹಿರಿದು ಯಾವುದು ಸಣ್ಣ ದೊಡ್ಡದ್ಯಾವುದು ನಿನ್ನ ನಾನು ಕೇಳುವ ನಿಮಗ ಕೇಳುವುದು. ಮೊದಲೆಲ್ಲಿ ಜೀವ ಇರುವುದು, ಯಾವ್ಯಾವ ಸ್ಥಾನ ತಿರುಗುವುದು, ಏನೇನ ಊಟ ಮಾಡುವುದು ಯಾವ ಕಡೆಯಿಂದ ಈ ದೇಹಕ್ಕ ಬಂದ ಕೂಡುವ ಬಿಟ್ಟ ಓಡುವುದು. ಏನು ಕೇಳ್ತಾರ ತಮ್ಮ? ಏನ್ ಹೇಳ್ತಾರ್ರಿ? ಜೀವಾತ್ಮ ದೊಡ್ಡದತ್ ಹೇಳ್ತಾನ್ರಿ. ಹೇಳ್ತಾನ್ರಿ. ಬರೇ ಒಬ್ಬ ಯಾವರೇ ಬಂದ ಒಮ್ಮೆ
ಒಂದು ಹೆಣ್ಣಾಗ್ಲಿ ಒಂದು ಗಂಡ ಆಗ್ಲಿ ತಮ್ಮ ಯಾವ ಪ್ರತಿಯೊಂದು ಮನುಷ್ಯ ಆಗಲಿ ಹೌದು ಮಾಳಕೋಟಿ ಊರಾಗ ಬಂದು ನಾವು ಇರ್ಬೇಕಾದ್ರೆ ಹಾ ಇರ್ಬೇಕಾದ್ರೆ ಒಂದು ಮನಿ ಬೇಕಲ್ಲ 4 ದಿವಸ ಬಾಡಿಗೆ ಇರ್ಬೇಕಾಗ್ಯದಲ್ಲೋ ಬಾಡಿಗೆ ಇರ್ಬೇಕಾರೆ ಮನಿ ಬೇಕಲ್ವಾ ಹಾ? ಹೌದು ಬರೇ 4 ದಿವಸ ಬಾಡಿಗೆ ಇರ್ಬೇಕಾದ್ರೆ ಒಂದು ಮನಿ ಬೇಕು ಏನೋ ಮನಿ ಬೇಕಿರ್ಲಾಕ ಆ ಮನಿ ಇದ್ದಾಗನ ಬಾಡಿಗೆ ಒಳಗ್ ಕುಂಡ್ರಲಕ್ಕ ಬರ್ತದ ಹೌದು ಆ ಮನಿ ಒಳಗ ನೀ ಇರೋಕ್ಕಿತ್ತ ಮೊದಲ ಆ ಮನಿ ಒಳಗ ನೀ ಬಂದ ಕುಂಡ್ರಕ್ಕಿತ್ತ ಮೊದಲ ನಿನ್ನ ಠಿಕಾಣ ಯಾವಲ್ಲಿತ್ತ ಎಲ್ಲಿತ್ತು ಕಿಶದಾಗಿತ್ತು ಕಿಶದಾಗ ಕಿಶದಾಗ ಯಾಕ ಅಂದರ್ ಕಿಶನ ಬಾರ್ ಕಿಶನ ಅಂದರ್ ನೈ ಭಾರ ಬಾರ್ ಇರ್ಲಾಕ ಬರಂಗಿಲ್ಲ ಏನ್ ಮಾಡ್ರು ಅಂದರ ಬಡದಾಡ ಒಳಗೆ ಬಡದಾಡ್ಬೇಕಲ್ಲ ಬಾರ್ ಎಟ್ಟು ದಿವಸ ತಿರ್ಗಾಮದಿ ಸೈರ್ಯದ ನಾಯಿಗತ್ಲಿ ಮತ್ತ ನಾವು ತಿರ್ಗೋದು ಮತ್ತೆ ಒಂದು ಹೊಸ ಮನೆ ನೋಡುದು ನೋಡ ಅದಕ್ಕ ಯಾಕೆ ಮಾತು ಕೇಳತ್ತೀನಿ ಅಂದ್ರೆ ಹೆಂಗ ಜೀವಾತ್ಮ ದೊಡ್ಡದ ಬಹಳ ದೊಡ್ಡ ಮಂದಿ ಒಟ್ಟ ಶರೀರ ಇರುಕಿತ್ತ ಮೊದಲ ಅದೇನಂದಿ ಆ ಶರೀರ ಇರುಕಿತ್ತ ಮೊದಲ ನೀ ಇದ್ದಂದ್ರ ಅದಕ್ಕೆ ಹೇಳ್ಯಾರ ತಮ್ಮ ಹೆಂಗ ಮೊದಲ ಪಿಂಡ ಮೂಡ್ತೈತಿ ಆಮೇಲೆ ಪ್ರಾಣ ಕೂಡ್ತೈತಿ ಹಿಂದಿಂದ ಬಂದು ಕೂಡ್ತೈತಿ ಪಿಂಡ ಮೂಡಿದ 4ನೇ ತಿಂಗಳಿಗೆ ನಿನ್ನ ಪ್ರಾಣ ಬಂದ ಒಳಗ ಉಸಿರಾಡ್ಲಕ್ ಚಾಲು ಮಾಡ್ತೈತಿ ಒಳಗ ಕುತ್ತಕೊಂಡ ಆಟ ಆಡ್ತದ ಮೊದಲ ಪಿಂಡ ಮೂಡ್ತೈತಿ ಅಂದ್ರೆ ನಿನಕಿ 4 ತಿಂಗಳ ನಾ ದೊಡ್ಡಕಿ ನೀ ಸೋಮ ನನ್ನ ಬಗಲ ಬಚ್ಚ ಆವಂದ್ರ ಜಾವ್ ಅಂದ್ರ ಜಾವ್ ಊಟ ಅಂದ್ರ ಊಟ ಬೆಟ್ಟ ಅಂದ್ರ ಬೆಟ್ಟ ಹೇಳ್ದಂಗೆ ಕೇಳಬೇಕಾಗ್ಯದ तेरा काम कितना आव कहे तो आना जाव कहे तो जाना ऊट कहे तो उठना नहीं तो बैठना नहीं तो सुड़गाड़ को जाना लास्ट अटे किधर बा तेरा टिकाना ನನ್ನದು ಬಿಟ್ಟೇನ್ರಿ ಕಡಿಯಾಕದಿಯ ಇಲ್ಲ ಅದಕ್ಕೆ ಹೇಳ್ಯಾರ ಇದು ಜೀವಾತ್ಮ ಅಂದ್ರೆ ಹೆಂಗ ಮನಿ ಮುಂದೆ ಸಾಕಿರುವಂತದ ಒಂದು ನಾಯಿ ಇದ್ದಂಗ ಏನೋ ಒಂದು ನಾಯಿ ಇದ್ದಂಗ ಬೇದೇನು ಹೇಳತ್ತಿಲ್ಲ ನಾಯಿ ಸಹಿತ ನಿಮಗೆ ಸಾಲಿಲ್ಲ ಅದ ಮತ್ತೆ ಹೇಳ್ತಾನೆ ಸಣ್ಣಂಗೆ ನಿಮಗೆ ಶರೀರ ಬಾಳ ಸುಮಾರ ಸತ್ತ ಶರೀರ ಒಳಗೆ ಜೀವ ಇರ್ಲಿಕ್ಕಂದ್ರೆ ಇದಕ್ಕೆ ಹೆಣ ಅಂತಾರ ಅಂದಿಲ್ಲ ನಿಮ್ಮವ್ರ ಒಳಗ ಒಬ್ಬಗ ಸತ್ತ ನಾಯಿ ಸಾಲಿಲ್ಲ ಹೋಗಾಕ ಗೊತ್ತಿಲ್ಲ ಅವನಿಗೆ ಅದ ನೀ ಬಹುಶಃ ನಾವು ಓದ್ಕೊಂಡಂಗೆ ಕಾಣಂಗಿಲ್ಲ ಆಯ್ತಾರ ಸಾಲಿ ಕಲ್ತಾನೆ ಎಲ್ಲಿ ಓದ್ಬೇಕವ ಹೌದಾ ಸಾಲಿ ಆಯ್ತಾರ ಯಾರು ಕೇಳವ್ರಿಲ್ಲ ಹೇಳವ್ರಿಲ್ಲ ಅವಾಗ ಎಲ್ಲ ಪ್ರೀನೇ ಸ್ವತಃ ನಮ್ಮದೇ ಮಾಸ್ತರ್ ಹೋಗಿರ್ತಾನ ಮನಿಗೆ ಅದಕ್ಕೆ ತಮ್ಮ ಸ್ವತಃ ನಿಮ್ಮ ಜೀವಾತ್ಮ ಮನಿ ಮುಂದೆ ಸಾಕಿರುವಂತದ ಒಂದು ನಾಯಿ ಅತ್ತ ಯಾಕಂದಾರ ಒಬ್ಬರ ಮನಿ ಮುಂದೆ ನಾಯಿ ಸಾಕಿರ್ತಾರ ತಮ್ಮ ಅದಕ್ಕೆ ಒಂದು ರೊಟ್ಟಿ ಒಗದ್ರಂದ್ರೆ ಏನ್ ಮಾಡ್ತದ ಅದು ಒಂದ ರೊಟ್ಟಿ ತಿತ್ತಂದ್ರ ನಾಯಿಗೆ ಹೊಟ್ಟಿ ತುಂಬಲಿಕ್ಕಂದ್ರೆ ಏನ್ ಮಾಡ್ತದ ಯಾರ ಅದನ್ನ ಸಾಕ್ಯಾರಲ್ಲ ಅವ್ರ ಮನಿ ಮುಂದಿಂದ ಒಂದ ರೊಟ್ಟಿ ತಿಂದ ಅವ್ರ ಮನಿ ಅಟ್ಟ ನೋಡಂಗಿಲ್ಲ ಇಲ್ಲಿ ಹೊಟ್ಟಿ ತುಂಬಲಿಕ್ಕಂದ್ರೆ ಮತ್ತೊಂದ್ ಕಡೆ ಮತ್ತೆ ಬಿಡಾಡಿ ನಾಯಿಗತ್ಲೆ ಮತ್ತೊಂದು ಮನಿ ಮುಂದೆ ಹೋಗೋದು ಅವ್ರ ಒಂದು ರೊಟ್ಟಿ ಒಗದ್ರಂದ್ರ ಅದನ್ನ ತಿನ್ನೋದು ಅದಕ್ಕೂ ಹೊಟ್ಟಿ ತುಂಬಲಿಕ್ಕಂದ್ರ ಮತ್ತೊಂದು ಮನಿ ಮಗದೊಂದು ಮನಿ ಮತ್ತೊಂದು ಇನ್ನೊಂದು ನಂದೊಂದು ತಂದೊಂದು ಸೈರ್ಯದ ನಾಯಿಗತ್ತೆ ತಿರುಗಿ ಚಟ ತಿನ್ನೋದು ನಿಂದೈತಿ ನಂದಲ್ಲ ನೋಡು ಊರೆಲ್ಲ ಹರಿಕೆ ಹಾಕಿ ಊರ್ 10 ಮಂದಿದೆಲ್ಲ ಅವಲಕ್ಕಿ ಅಳಗಾಲ ಹಚ್ಚಿ ತಿಂದ ಬದುಕು ಚಟ ನಿಂದ ನಂದಲ್ಲ ನೀ ದೊಡ್ಡ ವಿದ್ಯೆ ಅಂದ್ರ ಒಂದೇ ಮನ್ಯಾಗ ಕುಂಡಿರ್ಬೇಕು ಕುಂಡ್ರಲಾಕ ಬರಂಗಿಲ್ಲ ಕರ್ಮ ನಾನು ಆಗ್ಲಿ ನೀನು ಆಗ್ಲಿ ಮಾಡಿರೋ ಕರ್ಮ ಕಳ್ಕೊಲಕ್ಕನ ತಮ್ಮ ಕರ್ಮ ಕಳ್ಕೊಲಕ್ಕನ ಮತ್ತೊಂದು ಮನಿ ಹುಡುಕಬೇಕಾಗಿ ಆ ಕರ್ಮ ಹಿಂದಿನ ಕಳಿತಂದ್ರ ಮತ್ತೆ ಮುಂದಕ್ಕೆ ಹೋಗ್ಬೇಕು ಒಂದೇ ಮನೆ ಕಳ್ಕೊಳ್ಳೋದು ಆಗಲ್ಲ ನಿಮಗೆ ನೋಡ ಮತ್ತೊಂದು ಮಗದೊಂದು ಇನ್ನೊಂದು ತಂದೊಂದು ನಂದೊಂದು ತಿರುಗಿದಾವ್ ನೀನು ನಾ ತಿರುಗಿದಕ್ಕೆ ಅಲ್ಲ ಹೌದು ಅದಕ್ಕ ಇನ್ನೊಂದು ಮಾತು ಹೇಳತ್ತೇರಿ ಏನ್ರಿ ಇದು ಅಲ್ಲದೆ ಹೆಣ್ಮಕ್ಕಳನ್ನ ಎಡ ಕುಣಿಸ್ತಾರತ್ರಿ ಎಡ ಅಂದ್ರ ಸುಮಾರು ಐತಿ ಎಡ ಅಂದ್ರೆ ನಿಮ್ಮ ಹೆಣ್ಣಿಗೆ ಎಡ ಅಟ್ಟ ತಿಳಿದೈತೆ ಅಂಟ್ಲಿ ಅದು ಎಡ ಕುಣಿಸ್ಯಾರು ಯಾವ್ದಕ್ಕೆಲ್ಲ ಬಲಾನ ಮುಂದಿರ್ತೈತಿ ಅಂತ ಹೇಳ್ತಾರ ಇರ್ಲಿ ಎಡ ಅನ್ನೋದು ಅಟ್ಟ ಮಾಡ್ರಿ ಅದಕ್ಕ ಎಡ ಅಂದ್ರ ಸುಮಾರು ಐತಿ ಅಂತ ಹೇಳಿದ್ವಿ ಈಗ ಸದಾ ಲಿಂಗದ ಪೂಜೆ ಮಾಡ್ತಾರ ತಮ್ಮ ಮಾಡ್ತಾರಲ್ರಿ ಏನ ಬಲಗೈ ಮುಂದಿಡ್ತಾರನ ಬಲಗೈ ಹಂಗಿಲ್ಲ ಬರ್ತದ ಎಡನ ಬೇಕು ಮುಂದೆ ಎಡ ಶ್ರೇಷ್ಠವಾದಂತ ಮೊದಲ ಎಡಗೈ ಮುಂದಿಡ್ಬೇಕು ಹೌದು ಆ ಎಡಗೈ ಮುಂದೆ ಹೋತಂದ್ರ ಅದ್ರಾಗ ಲಿಂಗ ಇಡಬೇಕು ಆಯ್ತು ಮುಂದೆ ಪೂಜೆ ಪುನಸ್ಕಾರ ಯಂತ್ರ ಜಂತ್ರ ತಂತ್ರ ಮಂತ್ರ ಯಜ್ಞ ಯಾಗದಿ ಚಾಲು ಆತ ಅವಾಗ ಎಡ ಸುಮಾರು ಇತ್ತಂದ್ರ ಎಡಗೈ ಯಾಕೆ ಬಂದಾಕ ಡೊಗ್ತಿರಿಪ 4 ಮಂದಿ ನೀವು ಅಲ್ಲೇ ತಲೆ ಮೇಲೆ ಇಟ್ಕೋಬೇಕ್ರಪ್ಪ ಕೈ ಬಿಟ್ಟು
ಏ ಬಲಗೈಯಾಗ ಇಡ್ತೀವಿ ಅಂತ ಇಟ್ಕೋಬೇಕು ಬಲಗೈಯಾಗ ಹಂಗಂಗ ಹಾಕಲ್ಲ ಎಡಗೈಯಾಕ ಯಾಕೆ ಇಡ್ತಿ ಯಾಕಿಟ್ಟಿ ಮುಂದ ಯಾಕಂದ್ರ ಪ್ರತಿ ಒಂದಕ್ಕೂ ಅದು ಆಧಾರ ಐತಿ ಆಧಾರ ಐತಿ ಬರೇ ಒಂದು ಹೊಸವಾಗಿ ಹೆಣ್ಣ ಮಗಳ ಮನಿ ಒಳಗ ಬರ್ಬೇಕಾದ್ರ ಹೌದು ಬಲ ಮುಂದೆ ಇರ್ತತಿ ಕರೆ ಹಿಂದ ಎಡ ಆಧಾರ ಕೊಟ್ಟಿರ್ತತಿ ಆಧಾರ ಐತಿ ಮುಂದ ಬಲ ಕಾಲಿಟ್ಟು ಬರ್ತಿರ್ತತಿ ಹಿಂದ ಕರೆ ಹಿಂದ ಎಡ ಆಧಾರ ಕೊಟ್ಟೈತಿ ಅಂದಾಗ ಬಲ ಮುಂದ ಕಾಲಿಡ್ತೈತಿ ಎತ್ತದ ಇದು ಹಿಂಗ ಇದು ಎಡ ಆಧಾರ ಕೊಡ್ಲಿಕ್ಕ ಬಲ ಮುಂದ್ ಹೋಗ್ಲಕ್ಕ ಬರಂಗಿಲ್ಲ ಬರುದಿಲ್ಲ ಹಂಗ ನೋಡು ಹಾ ನಿನಗಲ್ಲ ಹ ನಿಮ್ ಮುತ್ಯಾಗ ಸೈತಿದ ಆಧಾರ ಐತಿ ಬೆಟ್ಟಿಲ್ಲ ಶರಣಪ್ಪ ಕಾಕ ನೀನು ಹುಟ್ಟಿಂದ ಕಣ್ಣು ತೆರೆದು ಇಟ್ಟು ಚಿಲ್ಲರ ಬುದ್ಧಿ ನಿನ್ನ ತ್ಯಾಕೈತಿ ಇನ್ನ ಅದ ಇನ್ನ ಜರ ಕಸರ ಇನ್ನ ಮತ್ತೊಂದು ಹುಡುಗರು ಮಾತಾಡ್ಬೇಕು ತಿಳಿಲಾರ್ದು ಮಾತಾಡ್ಬೇಕು ಅವ್ ಮಾತಾಡಿ ಹಿಂದಿನ ಮಾತಾಡಿ ಅವ್ ತಿಳಿಲಾರ್ದು ಮಾತಾಡ್ತಾವ್ ಎಕಡೆ ಅದ್ರ ದಾಟಿನೂ ಹಂಗ ಇರ್ತತಿ ರೂಟುನು ಹಂಗ ಇರ್ತತಿ ಅವು ಮಾತಾಡ್ತಾವ್ ಯಾಕಡಿ ಬೇಕಡಿ ಮೊದಲ ನನಗ ನಿನಗ ಹಾಡಿಕೆ ಕೂಡ್ದನ ವರ್ಷದಾಗ ಭಾಳ ಅದ್ರ ಒಂದು ಬರ್ತತಿ ಬಿಟ್ರೆ ಎಡ್ಡೆ ಬರ್ತಾವ ವಿಶೇಷ ಹಾ ಹಾ ಈ ಸೈಡ್ ಶಾನ್ಯಾರದಿರ ತೇಳಿಕೆಸಿಂದ ತಂದ ನಿಮ್ಮನ್ನ ಗಂಟ್ ಹಾಕೊಂಡಿವಿ ಇಲ್ಲಿ ಇದು ಯಾಕೋ ಶಾನ್ಯ ಗಂಡ ಆಗಂಗ್ ಕಾಣಂಗಿಲ್ಲ ಹುಚ್ಚು ಬರಮರಡಿ ಆಗಂಗ್ ಕಾಣ್ತತ್ತ ಇದು ಮಾಡ್ಕೊಟ್ಟು ಊರಾಗ ಇನ್ ಮೇಲೆ ಶಾಣೆ ಆತನ್ರಿ ಏನು ಶಾಣೆ ಆಗ್ತಾನ ಹೊತ್ತಮ್ಮ ಅರಿಬಿ ಹರ್ಕೊಂಡು ತಿರ್ಗ್ಯಾಡ ಕಾಣ್ಲತ್ತೈತಿ ಯಾಕೋ ಇನ್ ಮೇನೆ ಟ್ರಿಪಿಗೆ ಶಾಣೆ ಆತನ ಹಂಗೇನು ಮಾಡ್ಲಕ್ ಹೋಗಬೇಡ್ರಿ ಆ ಹುಷಾರಿ ತಿದ್ಕೋರಿ ಮಾತಾಡೋ ಮಾತಿನ ಮ್ಯಾಗ ಮೊದಲ ನೀಗ ಇಡ್ರಿ ರೊಕ್ಕ ಹೋಗ್ತೈತಿ ಬರ್ತೈತಿ ಮಾತ ಹೋತಂದ್ರ ಮುತ್ತು ಒಡದ್ರ ಹೋತು ಮಾತಾಡಿದ್ರ ಹೋತು ರೊಕ್ಕ ತಿಪ್ಪಿ ಮ್ಯಾಗಿನ ನಾಯಿ ಗಳಿಸ್ತದ ಆದ್ರ ಮಾತು ಗಳಿಸ್ಬೇಕಾದ್ರ ಬಾಳ ಮುಷ್ಕಿಲ್ ಐತಿ ಅವು ಲೌಡಿ ಉಡಾಳಿ ಬೋಸಡಿ ಅನ್ನೋದು ತೆಗೆದು ದಂಡಿಗಿಟ್ಟು ಹಾಡಿಕೆ ಮಾಡ ಇನ್ನೇಮಿ ಅಂದಿ ಉರ್ಪಾಟಿ ಹೋಂತಿನ ತಟ್ಟು ಸುಲದಂಗ 4 ಮಂದಿ ತಟ್ಟು ಸುಲದ ಕಳಿಸ್ತಾನು ಎಚ್ಚರಿಕೆ ಹುಷಾರಿ ಮೊದಲಿಗೆ ಪಿಂಡ ಮೂಡುವುದು ಆಮೇಲೆ ಜೀವ ಕೊಡುವುದು ಇದರೊಳಗ ಹಿರಿದು ಯಾವದೋ ಸಣ್ಣ ದೊಡ್ಡದ್ಯಾವದು ನಿನಗ ನಾನು ನನಗ ಕೇಳುವುದು ಗಿರಿಯಾಗ ಏ ಕವೇಶ್ವರನ ನಿನ್ನ ಕೇಳತೀನಿ ಕವೇಶ್ವರನ ನಿನ್ನ ಕೇಳತೀನಿ ಕವೇಶ್ವರ ನಾನು ನಿನ್ನ ಕೇಳತೀನಿ ಕವೇಶ್ವರನ ನಿನ್ನ ಕೇಳತೀನಿ ಏ ಬಿಚ್ಚಿ ಹೇಳೋ ಜಳ ನೀವ ಹಾಕಬ್ಯಾಡ್ರೋ ಮಂಡ ಮಾಳ ಏ ದೇಹದೊಳಗ ಬಂದ ಜೀವ ದೊಡ್ಡ ಹೇಳಬ್ಯಾಡ ಸುಳ ಮತ್ತ ನಮ್ಮದು ವಾದ ಐತಿ ಏನ್ರಿ ಮೊದಲ ಪಿಂಡ ಆಮೇಲೆ ಪ್ರಾಣ ಹೌದು ಅವರು ಒಂದು ಮಾತು ಹೇಳ್ರಿ ಸುಕ್ಲ ಒಂದು ಶೌನಿ ತತ್ ಹೇಳ್ಯಾರಿ ಅಪ್ಪಂದ ಶೌನಿ ತತ್ ಅವಂದ ಶುಕ್ಲ ಶುಕ್ಲ ವಿಚಾರ ಮಾಡೋ ಮಾತೈತ್ರಿ ಹೌದು ಇವ ಅಪ್ಪನ ತ್ಯಾಕ ಇರ್ತೈತಿ ಇದ್ದದೆಲ್ಲ ಖರೆ ಹೌದು ಅಲ್ಲಿ ತಯಾರಾಗೋ ತಾಕತ್ ಆಗಿಲ್ಲ ಹೌದು ಖರೆ ಆಗಿಲ್ಲ ಒಂದು ವರ್ಷದೊಳಗೆ ದಿವಸ ಎಟ್ಟದವು ಎಟ್ಟಾವ್ರಿ 365 ದಿವಸ ಅದಾವ ಏನೋ 365 ದಿವಸ ಅದಾವ 365 ತುತ್ತು ಅನ್ನ ಮೇಲದಾಗ ಒಂದ್ ಹನಿ ರಕ್ತ ತಯಾರಾತ ಶರಣಪ್ಪ ನಿನ್ನೊಳಗೆ ತಯಾರಾಯ್ತು ಏನೋ 365 ತುತ್ತು ಅನ್ನ ಮೇಲದಾಗ ಒಂದ್ ಹನಿ ರಕ್ತ ತಯಾರಾತ ಹೌದು ಅಂತ 365 ಹನಿ ರಕ್ತ ಕರಿಗಿದಾಗ ಏನಾಗ್ತದ ಒಂದ್ ಹನಿ ಬಿಂದು ತಯಾರಾತು ಅಂತ 365 ಹನಿ ಬಿಂದು ಕರಿಗಿದಾಗ ಏನಾಗ್ತದ ಒಂದ್ ಹನಿ ನೀರಿನ ಕಾರ್ಯ ವೀರ್ಯ ತಯಾರಾತು 21 ವರ್ಷ ಪ್ರಾಯಕ್ಕೆ ಏನೋ ಬಂದ ಬಳಕ ಕಾಲ ಬಂದಿ 21 ವರ್ಷ ಪ್ರಾಯಕ್ಕೆ ಬಂದಿ ಆ ಅಗಾವ ನಿನ್ನ ಒಳಗೆ ಅದೇ ರೀತಿಯಾಗಿ ಹೌದು ಸಿದ್ದಣ್ಣ ಅವರು ಶಿವಯೋಗಿ ಸುಂಟೆ ನಮ್ಮ ಮಂದ್ರೂಪ ಗ್ರಾಮದವರು ಇವರಾದ್ರಿ ನಮ್ಮ ಕಲೆಗೆ ಬೆಲೆ ಕೊಟ್ಟು ಒಂದು ಪುಷ್ಪದ ಮಾಲೆ ಒಂದು ಶಾಲ ಸನ್ಮಾನ ಮತ್ತ ಮೇಲಾಗಿ 101 ರೂಪಾಯಿ ಕೊಟ್ಟಾರ
ನಮ್ಮ ಮಂದ್ರೂಪ ಗ್ರಾಮದ ಚೌಡೇಶ್ವರಿ ಅವರ ಮಾಡುವಂಥ ಕಾರ್ಯದೊಳಗಾಗಲಿ ಕಾಯಕದೊಳಗಾಗಲಿ ಅಷ್ಟೈಶ್ವರ್ಯ ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟ ಕಾದ ಕಾಪಾಡಲೆ ತಿಳ್ಕೊಂಡು ಹಣವನ್ನಾಗಲಿ ಶಾಲಾಗಲಿ ಪುಷ್ಪದ ಮಾಲೆ ಆಗಲಿ ಸ್ವೀಕಾರ ಮಾಡ್ತೀನಿ ಮನ್ನಿಸ್ತಕ್ಕದ್ದು ಹೊಲಗ ತಾಯಿ ಹೊಲಗ ಅದಕ್ಕೆ ತಮ್ಮ ಹೇಳ್ರಿ ಆ 365 ತುತ್ತ ಅನ್ನ ಮೇಲದಾಗ ಹನಿ ರಕ್ತ ಹೌದು 365 ಹನಿ ರಕ್ತ ಕರಗಿದಾಗ ಒಂದು ಹನಿ ಬಿಂದು ಹೌದು 365 ಹನಿ ಬಿಂದು ಕರಗಿದಾಗ ಏನಾಗ್ತದ ಒಂದು ಹನಿ ನೀರಿನ ಆಕಾರ ಚೈತನ್ಯ ತಯಾರಾತ ಒಳಗ ವೀರ್ಯ ತಯಾರಾತ ಹೌದು ಅದು 3 ತಿಂಗಳು ನಿನ್ನಲ್ಲೇ ಮೆಟ್ಟು ಮಾಡಿ ಅದು ಖರೆ ಕೆಲಸಕ್ಕೆ ಬಂದಿಲ್ಲ ಕೆಲ್ಸಕ್ಕೆ ಬಂದಿಲ್ಲ ಅಲ್ಲಿ ಇದು ಎಲ್ಲಿ ಹೆಣ್ಣು ಹೆಚ್ಚೈತಿ ನಿನಗೆ ಹೇಳತ್ತೀನಿ ಮಾತ ಹೇಳ್ರಿ 3 ತಿಂಗಳು ನಿನ್ನ ಒಳಗ ಮೆಟ್ಟು ಮಾಡಿ ಐತಿ ಐತಿ ಅದಕ್ಕೇನೊಂದು ಕೈ ಆಗಿಲ್ಲ ಕಾಲಾಗಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಬಾಯಿಲ್ಲ ಕಿವಿ ಇಲ್ಲ ಏನೂ ಇಲ್ಲ ನೀರಾಗೆ ಉಳಿದೈತಿ ನೀರಾಗೆ ಉಳಿದ ಆಕಾರ ಆಗಿಲ್ಲ ಆಗಿಲ್ಲ ನೀರಾಗೆ ಉಳಿತು ಹೌದು ಆಕಾರ ಆಗಲಕ್ಕ ಬರ್ಲಿಲ್ಲ ಹೌದು ಅದಕ್ಕೆ ಹೇಳ್ಯಾರ ತಮ್ಮ ಹಿರಿಯರು ಒಂದು ಮಾತು ಏನಂತ ಹೆಣ್ಣ ಮಗಳ 6 ತಿಂಗಳ ಬಸ್ಸರಿದ್ರೆ ಗಣಮಗ ಮುಚ್ಚಿ 3 ತಿಂಗಳಾಗಾವ್ ಬಸ್ಸರ್ ಇರ್ತಾನಂತ ಹೇಳಿ ಮುಂದೆ ಅನ್ಬೇಡ ನನಗೆ ಗೊತ್ತೈತಿ ನೀ ಮುಂದೆ ಯಾಕಂದ್ರೆ ತಮ್ಮ ಹೇಳ್ರಿ ಯಾಕೆ ಈ ಮಾತಂದಾರಂದ್ರ ಯಾಕಂದ್ಬೇಕಾಯ್ತು ಹೆಣ್ಣಿನಲ್ಲಿ ಬಂದಾದ ಕೂಡುಕಿತ್ತ ಮೊದಲ ನಿನ್ನ ಒಳಗ 3 ತಿಂಗಳ ಮೆಟ್ಟ ಮಾಡೈತಿ ಖರೆ ಕೆಲಸಕ್ಕೆ ಬಂದಿಲ್ಲ ಆದಷ್ಟು ಮಟ್ಟಿಗೆ ಮಂದಿ ಹೊಲದಾಗ ಕಡೆ ಹನಿಕೆ ಹಾಕಿ 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 ಬಡಸ್ಕೊಂಡ ಕಾಗಾಳಿನ ತಂದಿ ಖರೆ ಹುಡಿ ತಯಾರು ನಿನ್ನ ಒಳಗ ಆಗಲಿಲ್ಲ ಒಳಗೆ ಯಾವಾಗ ತಯಾರಾತು ಕಾಗಾಳಿ ಮಾಡ್ಲಕ್ಕ ಉಪ್ಪುಂಡಿರು ಕಾಯ ಗಪ್ಪ ಕುಂಡಿರ್ಬೇಕಲ್ಲ ಸಂಧಾನ ಸಂದಿಗೆಲ್ಲ ಗುಲುಗುಚ್ಚಿ ಮಾಡ್ಲಾಯ್ತಂದ್ರ ಮಂದಿ ಹೊಲಕ್ಕೆ ಹರಿಕೆ ಹಾಕೋದು ನೋಡ್ರಿ ಮಂದಿ ಹೊಲ ಹಣಿಕೆ ಹಾಕೋದಿ ಮಂದಿ ಹೊಲ ತಿರುಗಿ ಅವಾಗ ತಾಯಿ ತಂದೆ ವಿಚಾರ ಮಾಡಿ ಏನಂತ ಮಾಡ್ತಾರವ ಮಗಗರೆ 21 ವಯಸ್ಸಾದು ಬಂದದೆ ಪ್ರಾಯಕ್ಕೆ ಬಂದಾನ ಬಿಟ್ರ ಮಂದಿ ಹೊಲ ಮೇದ ಮಂದಿ ಮನ್ಯಾನ ಕಾಗಾಳಿ ತರ್ತಾನ ಮಗ ಇದರ ಕೊಳ್ಳಾಗ ಒಂದು ಲೊಳಾಗುದ್ದಿ ಗಂಟು ಹಾಕಬೇಕಂತ ತಿಳ್ಕೊಂಡು 10 ಮಂದಿ ಮನಿ ಹರಿಕೆ ಹಾಕಿ ತಿರುಗಿ ಒಂದ ಗೊಂಬಿ ತಂದು ನಿನ್ನ ಕೊಳ್ಳಾಗ ಗಂಟು ಹಾಕಿರ ಆ ಹೆಣ್ಣಿನ ಯಾವಾಗ ನಿನಗ ತಂದ ಗಂಟು ಹಾಕಿರ್ಲ ಯಾವಾಗ ಹೆಣ್ಣಿನ ಸಂಗಟ್ಟು ಒಡಗೂಡಿಕೊಂಡಿ ನೋಡು ಅವಾಗ ನಿನ್ನಲ್ಲಿರುವಂತ ನೀರಿನ ಆಕಾರ ಚೈತನ್ಯ ಅಕ್ಕಿ ಗರ್ಭದೊಳಗೆ ಯಾವಾಗ ಕುಡ್ಕೋತಲ ಅವಾಗ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಅಕ್ಕಂಡ ಅದ್ವೈ ತಟ್ಟು ಶರೀರ ಎಲ್ಲ ತಯಾರಾಗ್ಲಕ್ಕೈತ ಎಲ್ಲಿ ತಾಯಿ ಬಲ್ಲಿ ಯಾಕ ಇವ್ರ ಅಪ್ಪನ ಹೊಟ್ಟೆಗೇನ ಬೆಂಕಿ ಎತ್ತಿತಾನ 10 ರೊಟ್ಟಿ ಹಿಡಿಸ್ತಾವ್ ಒಂದ ಗಡಿ ಆಂಬ್ರ ಹಿಡಿಸ್ತೈತಿ ಒಂದು ಬುಟ್ಟಿ ಅಟ್ಟ ಅನ್ನ ಹಿಡಿಸ್ತೈತಿ ಮತ್ತ ಒಳಗ ನಿನ್ನಲ್ಲಿ ಇತ್ತು ನೀನ ತಯಾರು ಮಾಡಿ ಹೊರಗೆ ತೆಗೆದೋಗಿಬೇಕು ಜೆರಾಕ್ಸ್ ಮಿಷನ್ ಇಲ್ಲಿ ಇಲ್ಲದ ಏನಿದೆ ಜೆರಾಕ್ಸ್ ಮಿಷನ್ ಇಲ್ಲದ ಬೆಳ್ಳನ ಕಾಗದ ಹೋಗಿ ಕರ್ 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 ಅಂದ್ರೆ ಏನು ಒಳಗ ಫ್ಯಾಕ್ಟ್ರಿ ಇಲ್ಲ ಅಂದಂಗ ಫ್ಯಾಕ್ಟ್ರಿ ಅದಕ್ಕೆ ಹೇಳ್ತೀನಿ ನಿನಗ ನೀನು ಕೂಡ್ಕೊಂಡ್ರೆ ಕೆಲಸ ಆಗಂಗಿಲ್ಲ ಬರ್ಬೇಕು ಎಲ್ಲಿ ಐತಿ ಅಲ್ಲೇ ಹುಡುಕಾಡ್ಕೊಂಡ ಎಲ್ಲಿ ಏನು ಬರೀ ನಿನ್ನ ಮನೆಗೆ ಒಂದು ದೀಪ ಹತ್ತಬೇಕಾದ್ರು ಪಣತಿ ಎಲ್ಲಿ ಐತಿ ಪಣತಿ ಹುಡುಕಾಡ್ಕೋತ ಬರ್ಬೇಕು ಪಣತಿ ಬಂದಾಗನ ಆಯ್ತು ನಿನ್ನ ಮನೆಗೆ ದೀಪ ಹೈತು ಆಕಿಗೆ ಕೊಯ್ಯ ಕೊಸ ಅಂದ್ರೆ ಬೆಂಕಿನೂ ಹೈತು ಹೌದು ಖರಿಯದ ಬರೇ ಒಂದು ದೀಪ ಹತ್ತಬೇಕಾದ್ರೂ ಪಣತಿ ಬೇಕು ನಿನ್ನ ವಂಶೋದ್ಧಾರ ಉಳಿಬೇಕಾದ್ರೆ ಒಂದು ಹೆಣ್ಣು ಬೇಕು ಅಕ್ಕಿರ್ಲಾರ್ದ ನೀ ಏನ್ರಿ ಮಾಡಿಯನ ಏನ್ ಮಾಡ್ತಾರ ಹಂಗ ನೋಡ ಅದಕ್ಕೆ ಹೇಳೇನೆ ನೀ ಬೇಕತ್ತ ಅಕ್ಕಿ ಬಂದಕ್ಕೆ ಅಲ್ಲ ಅಕ್ಕಿ ಬೇಕತ್ತ ನೀ ಬಂದವರಿ ನನಕಿ ನೀ ಸಣ್ಣವನ ನೀ ನನ್ನ ಬಗಲು ಬಚ್ಚನ ಛೋಟ ಬಚ್ಚ ನೀ ಎಟ್ಟು ಮಾಡ್ರು ನನಗ ದೊಡ್ಡವ ಆಗ್ಲಕ್ಕ ಬಂದಿಲ್ಲ ಎಲ್ರಿ ನಾನು ವಯಸ್ಸದಾಗ ಕಮ್ಮಿ ಇಟ್ಟಾರು ವಯಸ್ಸಾಗ ನಾನು ದೊಡ್ಡವನ್ ಇಟ್ಟಾರ ಅಂದ್ರೆ ನಿನ್ನ ತಲೆಯಾಗಿನ ಭ್ರಮೆ ಮೊದಲು ತೆಗೆದು ಎಲ್ರ ಲಗ್ನದಾಗ ನನಗೆ 21 ಇಟ್ಟಾರ್ರಿ ಈಕಿಗೆ 18 ಇಟ್ಟಾರತ್ತ ಅನ್ನೋದು ನಿನ್ನ ತಲೆಯಾಗಿ ಏನ್ರಿ ಭ್ರಮೆ ಇತ್ತಂದ್ರ ಕಡಿಯಾಕ ಮಾಡು ಇದು ಐಲಿ ಕಡೆ ಮಾತಿದೆ ಇದನ್ನ ಸುಮ್ಮ ಇಟ್ಟಿಲ್ಲ ಅವ್ರೆ ಹೌದು ಹೆಂಗ್ರಿ ಅಲ್ಲಿ ಸ್ವಲ್ಪ ವಯಸ್ಸು ಪರಕಿಡ್ಬೇಕಾದ್ರ ಸುಮ್ಮ ಇಟ್ಟಿಲ್ಲ ಹೆಂಗವ ಯಾವ ಪಂಚಕರ್ಣಿ ಒಳಗೆ ಹೇಳ್ತತಿ ಏನಂತ ಹೆಣ್ಣ ಮಗಳಿಗೆ 7 ಪಟ್ಟ ಕಾಮಿ ಇದ್ದಾಗ ಗಂಡಸ ಮಗಗ 1 ಪಟ್ಟ ಕಾಮಿ ಇರ್ತತಿ ಅತ್ತ ಹೌದಲ್ಲ ಸೋಮ ಅಕ್ಕಿ ಲೆಕ್ಕಗೆ ಈ ಮಗ ತಡದ ನಡಿಲಿ ಅಂತ ಹೇಳಿ ಇವನು 3 ವರ್ಷ ದೊಡ್ಡವನ ಮಾಡಿಟ್ಟಾರಲ್ಲ ಜರ್ ಕರ್ತ ಅಕ್ಕಿಗೆ ಅಟ್ಟ ಇವಂಗು ಅಟ್ಟ ಇಟ್ಟಿದ್ರ ಇವ್ರು ಹಿಂಗ ಬರ್ತಿದ್ದಿಲ್ರಿ ಮತ್ತೆ ಹೆಂಗ್ ಬರ್ತಿದ್ರಿ ಮೊಳಕಾಲ ಮುಂದಿನ ಪಾಟಿ ಹಿಂದ ಹೊಳತಿದ್ದು ಇವ್ರು ಬರ್ತಿದ್ರು ಇಲ್ಲ ಹೊಳ್ಳಿ 4 ಮಂದಿ ಹೊಳ್ಳಿ ತಮ್ಮ ಒಂದ ಹೆಣ್ಣಿನ ನೆಲಿ ಒಂದ ನೀರಿನ ನೆಲಿ ಒಂದ ಕುದುರಿ ನೆಲಿ ಯಾರ್ಯಾರಿಗೆ ಹತ್ತಿಲ್ಲ ಹೆಣ್ಣ ಮನಸ್ಸು ಮಾಡಿದ್ರ ನಿಮ್ಮನ್ನ ಉದ್ಧಾರ ಮಾಡಬಹುದು ಅದ ಹೆಣ್ಣ ಮನಸ್ಸು ಮಾಡಿದ್ರ ನಿಮ್ಮನ್ನ ಉದ್ದುದಕ್ಕ ಮಾಡಬಹುದು. ಅದರ ಕೈಯಾಗಿ ಯಾವಂದು
ನಡೆದಿಲ್ಲ ಆಟ ಇವನು ಅಡ್ಡಾಡ ಮಾಡ್ರಿ ಅದನ್ನ ಆಟ ಆಡಿಸೈತಿ ಹೆಂತಿತ್ತವ್ರನ್ನ ಆಟ ಆಡಿಸೈತಿ ಹೌದವ ನಾನಂತ ಇದು ಬಹಿರಂಗದ ಬಹಿರಂಗದಲ್ಲಿ ಏನ ಅಂತರಂಗದೊಳಗ ಬಂದ್ರ ಹ್ಯಾಂಗ್ರಿ ನೀ ನನಕಿ 4 ತಿಂಗಳು ನೀ ಸಣ್ಣ ಬಾಳ್ ಸಣ್ಣ ಇವ. ಇದು ಪಂಚಕರ್ಣಿ ಲೇಖಿ ಹೌದಲ್ಲ ಅದಕ್ಕೆ ಈಗೇನ್ ಹೇಳತ್ತೇರಿ ಕವಿಗಳು ಏನಂತ ಹೇಳ್ತಾರಿ ಇನ್ನ ಜೀವಾತ್ಮ ಈ ಶರೀರಕ್ಕೆ ಗಂಡ ಇದ್ದಾವ ಹೌದು 7 ಸೀಮಿ ಗಂಡ ಅತ್ತ 7 ಸೀಮಿ ಯಾವುದು ಯಾವ್ದ್ರಿ ಇದರ 7 ಪದರ ಚರ್ಮ ಹೌದು ಹುಲಿ ಸುವಿಚ ಸುವಿಚರಣ ತನು ಮನಸ ಆಸಂ ಶಕ್ತಿ ಸತ್ವಪತಿ ತುರಿದೇಹ ಪದಾರ್ಥ ಭಾವನೆ ಹೌದಲ್ಲ ಅನ್ನುವಂತ 7 ಪದರ ಚರ್ಮಕ್ಕ ನಾನ ಗಂಡದನಿ ಅಂತ ಹೇಳ್ತಾನ ಹೇಳ್ತಾನು ನೀನ ಗಂಡದಿ ಅಂದ್ರ ಮತ್ತೊಂದ್ ಥೋಡಿ ವಿಷಯ ಕೇಳ್ಬೇಕಲ್ಲ ನಿನಗೆ ಏ ಕೇಳ್ರಲೆ ನಡಿಲಿ ನಡಿಲಿ ದೇಹ ಹೆಂಡತಿ ಜೀವ ಗಂಡ ಹೌದವ ಏ ಕೂಗತಾವ ಶಾಸ್ತ್ರ ಹಿಂಗ ಹೇಳತಾರೋ ಪಂಡಿತರ ಏ ಮೊದಲ ಬಂದ ಈ ದೇಹಕ್ಕ ಬೆಟ್ಟಿಯಾಗಿ ಕುಂಕುಮ ಹಚ್ಚಿದವರ ಇನೇಮಿ ಹೇಳ ಕುಂಕುಮ ಹಚ್ಚಿದವರ ಏ ಮೊದಲ ಬಂದ ಈ ದೇಹಕ್ಕ ಬೆಟ್ಟಿಯಾಗಿ ಕುಂಕುಮ ಹಚ್ಚಿದವ ಮತ್ತೊಮ್ಮೆ ಹೇಳ ಕುಂಕುಮ ಹಚ್ಚಿದವ ಮನೆಯ ನೋಡಲಕ್ಕ ಬಂದವರು ಯಾರು ಏ ಬಂದು ಬೀಗ್ತಿ ಬೀಗರ ನೀ ಹೇಳೋ ತಮ್ಮ ಅವ್ರ ಹೆಸರ ಏ ಮೈ ಮ್ಯಾಲ ಒಡವಿ ಏನೇನ ಇಟ್ಟಾರೋ ಈ ಗಂಡಿನ ಮನೆಯವರ ಎಣಿಮಿ ಗಂಡನ ಮನೆಯವರಾಗಿಯಾಗ ಯಾವ ತಾರೀಕಿಗೆ ಲಗ್ನ ವಾದ್ಯಾರು ಬೇಕ್ರಲೆ ಏ ಬಾಜಿ ಎಲ್ಲಿಂದ ತಂದಾರ ಅವರು ಯಾವ ಊರ ಕೊರವ್ಯಾರ ಏ ಕಳಸ ಗಿತ್ತಿ ಐರಾಣಿಗೆ ತಂದ ಯಾವ ಮಾಡಿದ ಕುಂಬಾರ ಹೇಳೋ ತಮ್ಮ ಯಾವ ಮಾಡಿದ ಕುಂಬಾರ ಶರೀರದೊಳಗ ಯಾವ ಮಾಡಿದ ಕುಂಬಾರ ಕೇಳು ಮಾತು ಸಣ್ಣದಲ್ಲ ಹೌದು ಹೌದ್ರಿ ಗಂಡ ಅನ್ಸ್ಕೊಳ್ಳೋದು ಭಾಳ ಸಸಾರಿ ಇಲ್ಲ ಅದಕ್ಕೆಲ್ಲ ರೆಡಿ ಇರ್ಬೇಕು ಹೌದಲ್ಲ ಅದಕ್ಕೆ ಬಹಿರಂಗದ ಅಂತರಂಗದೊಳಗಿಂದ ಹೇಳಬೇಕಾಗೈತಿ ನನಗೆ ಹೇಳಿ ಸಾವಕಾಶ ಈಗ ಅನಕ ಬಹಿರಂಗದ ಬಿಡುನು ಹೌದು ನೀನ ಹೇಳಿದಿ 7 ಸೀಮಿಗೆ ನಾನ ಗಂಡರಿ ಹೌದು ಗಂಡ ಅಂತ ಹೇಳೇನ್ರಿ ಇದಕ್ಕೆ ನಾ ಗಂಡ ಇದ್ದಾವದನ್ನ ಹೇಳ್ತಿ ಹೇಳ್ತಾನ್ರಿ ಈಗ ಬಹಿರಂಗದೊಳಗೆ ಹುಡುಗ ಹುಡುಗಿ ಲಗ್ನ ಆಗ್ಬೇಕಾದ್ರೆ ಮೊದಲಕ್ಕಿನ ನೋಡ್ಲಕ್ ಹೋಗಿ ಹೌದು ನೋಡ್ತಾರ ನೋಡ್ಲಕ್ ಹೋಗಿ ಏನ್ ಮಾಡ್ತಾರ ಹಿರಿಯರ ಏನ್ ಮಾಡ್ತಾರವ ಅವ್ರಿಗೆ ಪಸಂದ ಬತ್ತಂದ್ರ ಹೌದು ಕುಂಕುಮ ಹಚ್ಚಿ ಗಟ್ಟಿ ಮಾಡಿಬಿಡ್ತಾರ ಗಟ್ಟಿ ಮಾಡ್ತಾರ ಹೌದು ಕುಂಕುಮ ಹಚ್ಚಿ ಗಟ್ಟಿ ಮಾಡ್ತಾರ ಗಟ್ಟಿ ಮಾಡ್ತಾರ ಗಟ್ಟಿ ಮಾಡಿದ ಬಳಕ ಮುಂದೆ ತಾರೀಖ್ ಇಟ್ಕೋತಾರ ಇಂಥ ತಾರೀಖ್ ತುಳಸಿ ಲಗ್ನ ಆದ ಬಳಕ ಲಗ್ನ ಇಟ್ಕೋತೀವಿ ತಾರೀಖ್ ಇಟ್ಕೋತಾರ ಹೌದು ಅದಕ್ಕ ಬಹಿರಂಗದೊಳಗ ಹುಡುಗಿನ ನೋಡಿ ಕುಂಕುಮ ಹಚ್ಚಿ ಗಟ್ಟಿ ಮಾಡಿ ಸಾಕರ ಪುಡಿ ಸೀರೆ ಉಡಿಸಿ ಆಕಿಗೆ ಹೆಂಗ ತಾರೀಖ ಫಿಕ್ಸ್ ಮಾಡಿ ಬರ್ತಾರಲ್ಲ ಈ ಶರೀರದೊಳಗ ಶರೀರ ಅನ್ನುವಂತ ಹೆಣ್ತಿನ ಲಗ್ನ ಆಗಲಕ್ಕ ಬರುವಾಗ ಜೀವಾತ್ಮ 4 ಮಂದಿ ಹಿರಿಯರ್ನ ಯಾರನ್ನ ಕರ್ಕೊಂಡ ಬಂದಿದ್ದಿ ಮತ್ತ ಕುಂಕುಮ ಹಚ್ಚಬೇಕಾದ್ರೆ ಶರೀರ ಒಳಗ ಕುಂಕುಮ ಆದವ್ರು ಯಾರು ಇದ್ರಾಗ ಆಗಿರ್ಬೇಕು ಇದನ್ನ ಬಿಟ್ಟು ಕಡಿಯಾಕ ಬೇಡ ಹುಡುಕಾಡಬೇಡ ಕೂಟಿಯಾರ ಮನೆ ಅಂದ ಕುಂಕುಮ ತನ್ನಿ 20 ಮನೆ ಅಂತ ತಾಳಿ ತನ್ನಿ ಕಾಲುಂಗ್ರ ತನ್ನಿ ಅಂದ್ರೆ 4 ಇಲ್ಲೇ ಬಿಡದೇಡ ಇನ್ನೊಂದ ಮತ್ರಿ ಮೈ ಮ್ಯಾಲ ಒಡವಿ ಇಡ್ಬೇಕಲ್ಲ ಒಡವಿ ಇಡ್ಬೇಕಲ್ರಿ ಲಗ್ನ ಆಗ್ಬೇಕಾದ್ರೆ ಒಂದ್ ದಗದ ಮಾಡ್ತಾರ ನೋಡಿ ಏನ್ ಮಾಡ್ತಾರವ ನೀವು ಗಂಡಿನ ಮನೆಯವ್ರ 3 ತೊಲಿ ಗಂಟನ ಹಾಕ್ರಿ ಕಾಲುಂಗ್ರ ಹಾಕ್ರಿ ಕಿವ್ಯಾನ ಹೂ ಹಾಕ್ರಿ ಉಂಗ್ರ ಹಾಕ್ರಿ ಗಂಡನ ಮನೆಯವ್ರಿಗೆ ಹೆಣ್ಣಿನ ಮನೆಯವ್ರು ಹೇಳ್ತಾರೆ ಹಂಗ ಈ ಗಂಡನ ಮನೆಯವ್ರ ಅಂದ್ರ ಜೀವಾತ್ಮ ಈ ಶರೀರಕ್ಕೆ ಬಂದ ಮೈ ಮ್ಯಾಲ ಬೆಳ್ಳಿ ಬಂಗಾರ ಒಡವಿ ಇಡ್ಬೇಕಾದ್ರೆ ಇದ್ರೊಳಗ ಬಂಗಾರ ಆದದ್ ಯಾವ್ದ ಬೆಳ್ಳಿ ಆದದ್ ಯಾವ್ದ ಬೇಕಲ್ಲ ವಿಷಯ ಬಿಡುಗಡೆ ಬಿಡುಗಡೆ ನಿಮ್ಮನ್ನ ಸುಮ್ಮ ಇರ್ಲಿ ಶರಣಪ್ಪ ಕಾಕ ಶಾನ್ಯ ಮನುಷ್ಯ ಅದಾನು ಜಕ್ಕೊಂಡ್ ಹೋಗ್ಬೇಕತ್ ನಾವ್ ಡಿಲ್ಲ ಬಿಡ್ಲತ್ತೀವ ಇವ್ ನಮಗೋ ಲೌಡಿ ಅಂತ ಹೇಳಿ
ನಿನ್ನ 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 ಊರಿಗೆ ಪತ್ತ ಇಲ್ಲದ ಹಾದಿ ಪತ್ತ ಇಲ್ಲದ ಸೇರಿ ಕೇಳಬಾರ್ದು ಕೇಳಿದೀವಿ ಅಂದ್ರೆ ಅದಕ್ಕೆ ಹೇಳ್ರಿ ಇರ್ಲಿ ಬಾಳ ಕುಬಿ ಕಾಣ್ಲಕತ್ತೈತಿ ಹೊಳ್ಳಿ ಜವಾಬ್ ಆಗ್ಬೇಕು ಈಗ ಹೆಂಗ ದೈವದವ್ರು ಕೂತಾರಲೆ ಹಾ ಹೊತ್ತ ಮುಣಗುತ್ತಕ ಗಪ್ಪು ಕೂತ ಹಾಡ ಕೇಳೋದಗದ ನಿಮ್ಮದ ಹಾ ಈ 4 ಮಂದಿ ಮಕ್ಕಳನ್ನ ಮೆಟ್ಟಿ ಹಚ್ಚೋದಗದ ನಂದ ಇರ್ಲಿ ಬಾಳ ಅವ ಯಾನೋ ಹೊಲಸು ಮಾತಾಡ್ಲಿಕ್ಕೆ ಗಪ್ಪ ಇರ್ತಿದ್ದೀನಿ ಇರ್ಲಿ 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 ಆ ಕುಡ್ಡಗಾಯಿ ಹೋಗ್ತಿ ಹಾ ಆ ಕುಡ್ಡಂದ ಯಾನೋ ಹಿಡಿದಿ ಅಂದ ಅದು ಬಾಳ ತಿರಿ ಕೆಟ್ಟೈತಿ ನನಗೆ ಇವನು ಮಾತು ಹೌದು 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 ಅನ್ನಂಗಿಲ್ರಿ ನಾವ್ ಅನಸ್ಕೋಣ ಯಾಕೆ ಬರಬರದ ಅದಕ್ಕೆ ಇನ್ನೊಂದು ಮಾತ್ರಿ ಮಾತ್ರಿ ಯಾವ ತಾರೀಕಿಗೆ ಲಗ್ನ ಆಗೈತಿ ಹಾ ಈ ಹುಡುಗ ಹುಡುಗಿಗೆ ಬಹಿರಂಗದೊಳಗೆ ಲಗ್ನ ಆಗ್ಬೇಕಾದ್ರೆ ತಾರೀಖ್ ಇಡ್ತಾರೆ. ಇಂಥ ತಿಂಗಳ ಇಂಥ ತಾರೀಕ ಇಂಥ ಟೈಮ ಬಂದ ಅಕ್ಕಿ ಕಾಳುಗಿರಿ ಅಂತೇಳಿ ಲಗ್ನ ಪತ್ರ ಕೊಡ್ತೀವ್ರಿ ಕೊಡ್ತಾರೆ ಹಂಗ ಹಾ ಈ ಜೀವಕ್ಕ ಮತ್ತ ಶರೀರಕ್ಕ ಯಾವ ತಾರೀಕಿಗೆ ಆಯ್ತು ಲಗ್ನ ಆಗ್ಬೇಕಾದ್ರೆ ಯಾವ ತಾರೀಕಕ್ಕೆ ಲಗ್ನ ಆಗೈತಿ ಹಾ ಹೇಳ್ತಾನೆ ನೋಡ ಯಾವ ತಾರೀಕಕ್ಕೆ ಆಗೈತಿ ಲಗ್ನ ಹಾ ತಾರೀಖ್ ಬಾಜಿ ಎಲ್ಲಿಂದ ತಂದಾರ ಅದು ಸಣ್ಣಂಗೆ ನಡಿಲಿ ತಮ್ಮ ಹೋಗ್ಲಿ ಸಣ್ಣಗೆ ಹೋಗ್ಲಿ ಈಗ ಸದ್ದ ಗಡಿ ಎದ್ದು ಹಾದಿ ದಂಡಿ ಹೋಗಿತ್ರಿ ನೀರಿನ ಬಾಟ್ಲಿ ತಗೋ ಹೋಗ್ಲಿ ಹೋಗ್ಲಿ ನಾ ಹೋದಾನು ಯಾವ ತಾರೀಕಿಗೆ ಲಗ್ನ ವಾದೇತ ಹೌದು ಏ ಬಾಜಿ ಎಲ್ಲಿಂದ ತಂದಾರ ಅವರು ಯಾವ ಊರ ಕೊರವ್ಯಾರ ಏ ಕಳಸ ಗಿತ್ತಿ ಐರಣಿಗೆ ತಂದಾಳು ಯಾವ ಮಾಡಿದ ಕೊಂಬಾರ ತಮ್ಮ ಹೇಳು ಯಾವ ಮಾಡಿದ ಕೊಂಬಾರ ಕೇಯಾಗ ಕಾಗೆಯಾಗ ಗುಳದಾಳಿಯಲ್ಲಿಂದ ತಂದಾರ ಗುಳದಾಳಿ ಕಟ್ಟಿದವರ್ಯಾರ ಆಗ ಮಂತ್ರ ಯಾರ ನೋಡದವರ ನೋಡದಾರ ಆವಾಗ ಅಕ್ಕಿ ಕಾಳ ಯಾರ ತಂದ ಹಾಕ್ಯಾರ ಕೆಂಡ ಹಾಕ್ಯಾರ ಕೇಯಾಗ ಕಾಗೆಯಾಗ ಎಲಿ ಅಡಿಕೆಯಲ್ಲಿಂದ ತಂದಾರ ಈ ದೈವಕ್ಕ ಹಂಚಿದವರ್ಯಾರ ಯಾವ್ಯದ್ದೋ ಮಠದ ಅಯ್ಯನವರ ಅಯ್ಯನವರ ಗೌಡ ಕುಲಕರ್ಣಿ ಪಂಚರು ಯಾರ ಉಂಡ ಹೋಗ್ಯಾರ ಉಂಡ ಹೋಗ್ಯಾರ ಕೇಯಾಗ ಕಾಗೆಯಾಗ ಹಾರ ಅಲ್ಲಿ ಭೂಮ ಎಲ್ಲಿಂದ ತಂದಾರ ಆ ಭೂಮ ಮಾಡಿದವರ್ಯಾರ ಇದರೊಳಗ ಇಡಬ್ಯಾಡು ಕಸರ ಕಸರ ಒಂದೊಂದ ಭೂಮಕ್ಕ ಎಸ್ ಹೋಳ್ಗಿ ಇಟ್ಟಾರ ಹೋಳ್ಗಿ ಇಟ್ಟಾರ ಕೇಯಾಗ ಕಾಗೆಯಾಗ ಹಾರ ತಮ್ಮ ಹೇಳ್ರಿ ಹುಡುಗ ಹುಡುಗಿ ಲಗ್ನ ಫಿಕ್ಸ್ ಆತಂದ್ರ ತಾಳಿ ಒಂದು ಬೇಕಲ್ಲ ತಾಳಿ ಬೇಕಲ್ರಿ ಈ ಶರೀರ ಒಳಗ ಗುಳದಾಳಿ ಆದವ್ರು ಯಾರು ಯಾರು ಗುಳದಾಳಿ ಆಗವ್ರ ಆದ್ರು ಆಗ್ಯಾರ ಗುಳದಾಳಿ ಕಟ್ಟುವಾಗ ಅಕ್ಕಿ ಕಾಳು ಒಗಿಬೇಕಲ್ಲ ಒಗಿಬೇಕಲ್ರಿ ಇದ್ರೊಳಗ ಅಕ್ಕಿ ಕಾಳು ಆದವ್ರಿ ಅಕ್ಕಿ ಕಾಳ ಆದವ್ರು ಯಾರು ಅಕ್ಕಿ ಕಾಳು ಅವದವ್ರು ಯಾರ ಜೀವಕ್ಕ ಮತ್ತ ಶರೀರಕ್ಕ ಲಗ್ನ ಆಗುವಾಗ ಅಕ್ಕಿ ಕಾಳು ಒಗದವ್ರು ಯಾರ ಯಾರು ಯಾರು ಬೇಕಲ್ಲ ಮತ್ತ ಈಗ ನೋಡ್ರಿ ಎಲಿ ಅಡಿಕೆ ಒಂದ್ ಅಗದ ಮಾಡ್ತಾರ್ರಿ ಏನ್ ಮಾಡ್ತಾರವ ಅಡಿಕೆ ಕತ್ತರಿಸ್ತಾರ ಅಡಿಕೆ ಕತ್ತರಿಸ್ತಾರಲ್ರಿ ಫಿಕ್ಸ್ ಆತಂದ್ರ ಅಡಿಕೆ ಕತ್ತರಿಸ್ತಾರ ಹೌದು ಎಲಿ ಅಡಿಕೆ ಶರೀರ ಒಳಗ ಆದವ್ರು ಯಾರ ಯಾರು ಹುಡುಗ ಹುಡುಗಿ ಲಗ್ನ ಆಗ್ಬೇಕಾದ್ರ ಅಗ್ನಿ ಸಾಕ್ಷಿ ಸಮೇತ ಲಗ್ನ ಅಗ್ನಿ 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 ಸಾಕ್ಷಿ ಆ ಹೋಮದ ಕೊಂಡ ಸುತ್ತ ಹಾಕ್ಬೇಕಾದ್ರೆ ಅಲ್ಲಿ ಅಗ್ನಿ ಆದವ್ರು ಯಾರ ಬಹಿರಂಗದೊಳಗ ತಮ್ಮ ಏನ್ ಮಾಡ್ತಾರ ಆ ಭೂಮ ಹೂಡಿದ ತಕ್ಷಣ ಆ ಭೂಮದ ಮೂಲಿಗೆ ತೊಡೆ ಹೋಳಿಗೆ ಇಡ್ತೀವ್ರಿ ಹೋಳಿಗೆ ಇಡ್ತಾರ ಹೋಳಿಗೆ ಇಡ್ತೀವಿ ಈ ಶರೀರ ಒಳಗೆ ಭೂಮ ಆದವ್ರ ಯಾರ ಮತ್ತೆ ಎಟ್ಟೆಟ್ಟು ಹೋಳಿಗೆ ಇಟ್ಟಾರು ಹೋಳಿಗೆ ಆದವ್ರ ಯಾರ ಬರೇ ಕುಲ್ಲ ಬಾಯಿಲೆ ಗಂಡ ಅಂದ್ರ ಕಬಲಿ ಕೊಡಕ್ಕಿಲ್ಲ ಇಂಥದ ಮಾಡ್ಯೇನಿ ಇಂಥವ್ರು ಬಂದಾರು ಇಂಥ ತಾಳಿ ಕಟ್ಟೇನಿ ನಾ ಗಂಡಾಗಿನ ತಿಳ್ ಕಬಲಿಯಾಗ ಅಂದ್ರ ನೀ ದೊಡ್ಡವ್ ಖರೆ ಅದ ಮಾದ್ಯಾಕಾದಿತ್ತು ಬರೇ ಬಾಯಿಲೆ ಬಡಾಯಿ ಮುಕ್ಕಳಿಲ ಲಡಾಯಿ ಅಂದ್ರ ಆಗಂಗಿಲ್ರಿ ಇದ ಮಾಡ್ಕೊಟ್ಟು ಊರೈತಿವ ಶರಣು ಕಾಕ ಶಾಡೆ ಬಂದಿಲ್ಲ ಇದ ಸೋಮ ಏನೋ ತಿಳಿದ್ರ ಮಾಡ್ಕೊಟ್ಟಿ ಇರ್ಲಿಕ್ಕಂದ್ರ ಇವನ ಓದ ದನದ ಕೊಟ್ಟಿಗೆಗ ಕಟ್ಟೋದಾಗ್ತದ ಹಂಗ ಮಾಡ್ರಿ
ಬರಬರಕ್ಕದ ಬಾಳ ಹೇಳ್ತಾನ ನಾವೊಂದು ಹೇಳಂಗ್ಲೆ ತಾವೊಂದು ಹೇಳ ಹಂಗ ನಡೆದದ ಈಗ ಇದು ಅಂತರಂಗದೊಳಗಿಂದ ಆತ್ಲ ಏನ್ರಿ ಇನ್ನು ಬಹಿರಂಗದೊಳಗ ಒಂದ್ ಹೇಳೇನ್ರಿ ಕ್ಯಾಲಿ ಒಂದ್ ಮಾತು ಹೇಳ್ರಿ ನೋಡ್ರಿ ಹೆಂಗ್ರಿ ಗಂಡ ಇಲ್ಲದಕಿ ಗಂಡ್ರಾಮಿ ಅಂತಾರು ಗಂಡ ಇದ್ದಕಿ ಗಂಡನ ಬಿಟ್ಟಕಿ ಈಗ ಹೊಲಸ್ ಚಾಲಿ ಕಳ್ತಾಳ ಅಂತ ಕೆತ್ತಾರು ಇಂತ ಕೆತ್ತಾರು ಅಂತ ಹೇಳ್ತಾನ್ರಿ ಒಟ್ಟ ಗಂಡ ದೇವ್ರ ಗಂಡ ಗುರು ಗಂಡ ಪರಮ ಕೈಲ ನಿನ್ನ ಲೆಕ್ಕಲೇನ ಹೋಗುಣ ತಮ್ಮ ಹೋಗ್ರಿ ಗಂಡನೇ ದೇವ್ರ ತೇಳಿ ಗಂಡನ ಪೂಜೆ ಮಾಡ್ತಿದ್ರ ಯಾರು ಜಗತ್ತಿನೊಳಗ ಸ್ವತಃ ಗಂಡ ದೊಡ್ಡವ ಗಂಡ ದೇವ್ರ ಗಂಡ ಗುರು ಗಂಡ ಪರಮ ಕೈಲಾಸ ಗಂಡ ಹೆಚ್ಚಿನವ ಗಂಡ ಹೆಚ್ಚಿನವ ಇರ್ಬೇಕು ಹೆಂಗಿರ್ಬೇಕು ಮಾಡ್ಕೊಂಡ ಹೇಳ್ತೀನ ಯಾವ್ರೆ ನೆರಿ ಮನ್ಯಾವ ಕಣ್ಣು ಎತ್ತಿ ನೋಡ್ತಿದ್ದಂದ್ರ ಕಾಮ ದೃಷ್ಟಿದಿಂದ ಬೆನ್ನು ಹತ್ತಿದ್ದಂದ್ರ ಯಾಕೋ ಮಗನತ್ ಕೇಳು ತಾಕತ್ತು ಒಳಗ ಗಂಡಗಿರ್ಬೇಕು ಅವ ಕರೆಯದ ಗಂಡವ ಇದ ನದಿ ಸಿನ್ನೂರ ಗಂಡ ಇದು ತನ್ನ ಹೊಲ ಮಂದಿ ಕೊಟ್ಟ ಮಂದಿ ಹೊಲದಾಗ ಹರಕೋತಿಳು ಇದು ಹೆಂಗ ಮೆಟ್ಟಿಗೆ ಹಸ್ತದ ನೀ ಏನ್ ಮೆಟ್ಟಿಗೆ ಹಸ್ತಿ ಹಚ್ಚಿದಿ ನೀನ ಗಂಡ ದೊಡ್ಡವ ಆ ಲೆಕ್ಕಲೆ ಇರುದು ಕಲಿ ನಿನ್ನಾಗಲಾಗ ಕತ್ತಿ ಬೆದತ್ತಿ ಮಂದಿ ಆಗಲ ನೊಣಕ ನೆದರ್ ಇಡಬೇಡ ನಾ ಗಂಡ ದೊಡ್ಡ ಮಂದಿ ಗಂಡನೇ ದೇವರ ಗಂಡನೇ ಗುರು ಗಂಡನೇ ಪರಮ ಕೈಲಾಸ ತಿಳಿದ್ ನಡೆದಿಳ ದ್ರೌಪದ ಏನ ಗಂಡ ದೊಡ್ಡವ ಅಂತ ಹೇಳ್ತಿ ಮಾಡ್ಕೊಂಡ ಹೆಣ್ತಿನ ಹೋದ ಮತ್ತವನ ಕೈಯಾಗ ಕೊಡ್ಲಾಕ ನಾಚಿಕೆ ಬರ್ಲಿಲ್ಲ ನಾಚಿಗೆ ಅಲ್ಲೇ ತೆಲಗಿಟ್ಟಾರ ಏನ್ ತೆಲಿಗೆ ಸುತ್ತಿ ತಿರುಗುತ್ತಿದ್ದೆ ಮೇಲೆ ಸುತ್ತಾರ ಪೂರ ಏ ಮಗನ ಅವಾಗ ದುರ್ಯೋಧನ ಹೇಳುತ್ತಾನ ಧರ್ಮರಾಜ ಕೌರವರ ಪಾಂಡವರ ಪಗಡಿ ಆಟ ಆಡುವಾಗ ಕೌರವರ ಕೈಯಾಗ ಸೋಲಾತ ಪಾಂಡವ್ರಿಗೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಬತ್ತ ಏನೋ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಬಂದಾಗ ಏನಾಗ್ತದೆ ಅಲ್ಲಿ ಒಂದು ಅಗದಾಗ್ಯದ್ರಿ ತಮ್ಮ ಏನಾತವ ಅವಾಗ ದುರ್ಯೋಧನ ಒಂದು ಮಾತಂದ ಧರ್ಮರಾಜ ಏನಂತವ ನೋಡಪ್ಪ ಪಗಡಿ ಆಟದೊಳಗೆ ಇದ್ದದ ಎಲ್ಲ ಸೋತದಿ ಹೌದು ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ರಾಜ್ಯ ಸಹಿತ ಮೊದಲು ಮಾಡಿ ಸೋತದಿ ತೆಳಗ ಚೆಂಡ ಹಾಕಿ ಕೂತದಿ ಎಲ್ಲ ಸೋತನೆ ತಿಳ್ಕೊಲಕ್ ಹೋಗ್ಬೇಡ ಇನ್ನೊಂದು ಬದುಕುಳದೈತಿ ಧರ್ಮರಾಜ ಅಂದ ಇದ್ದದ ಎಲ್ಲ ಸೋತನ್ಯೋ ಯಪ್ಪ ಇನ್ನೇನು ಬಾಕಿ ಉಳ್ದದು ಏನು ಉಳ್ದಿಲ್ಲ ಅವಾಗ ಅಂದವ ಹುಚ್ಚಿಡ್ದೈತಿಯೋ ಧರ್ಮ ನಿನಗ ನಿನ್ನ ಮನ್ಯಾಗ ಇನ್ನೊಂದು ಬದುಕೈತಿ ಏನದು ಅದನ್ನ ತಂದು ಹಚ್ಬೇಕು ನೀ ಪಗಡಿ ಆಟದಾಗ ಅಂದಾಗ ಏನು ಕೇಳ್ತಿ ಕೇಳಂದಾಗ ಅವಾಗ ಅಂದ ದುರ್ಯೋಧನ ನಿನ್ನ ಹೆಂಡತಿ ಅದಾಳ ದ್ರೌಪದಿ ಆಕೆನ ತಂದ ಪಗಡಿ ಆಟದೊಳಗ ಹಚ್ಚಿ ನೀ ಜರ್ಕರ ಗೆದ್ದಿ ಅಂದ್ರ ಹಿಂದ ಏನು ಸೋತದಿಲ್ಲ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ರಾಜ್ಯ ಎಲ್ಲ ನಿಂದ ಜರ್ಕರ್ತ ಆಕೆನ ಇಟ್ಟು ನೀ ಸೋತಿ ಅಂದ್ರ ರೊಕ್ಕನು ನಂದ ರೂಪಾಯಿ ನಂದ ಆಸ್ತಿ ನಂದ ರಾಜ್ಯನು ನಂದ ನಿನ್ನ ಹೆಂಡ್ತಿನು ನಮ್ಮ ಹುಚ್ಚ ಗಂಡ ಅಂತ ಹುಚ್ಚ ಗಂಡ ಯಾವ್ರೆ ಅವನ ಮನಿ ಮುಂದೆ ಒಂದ್ ಬಿಟ್ಟು 2 ಸಲ ಹಾದಂದ್ರ ಹುಚ್ಚ ಗಂಡ ಮೊದಲು ಮಾಡಿ ಕೇಳತೈತಿ ಯಾಕೋ ಮಗನ ಹಗಲೆಲ್ಲ ಹಾಯ್ಲಾತಿದಿ ನಾನು ಅದು ತಿಂಗಳಿಗೊಮ್ಮೆ ಜೋಲಿ ಹೊಡಿವತ್ತೆ ಕರೆ ಅಂತ ಹುಚ್ಚ ಗಂಡ ಕೇಳತೈತಿ ಇದಕ್ಕೆ ಬ್ಯಾಂಕ್ ಹತ್ತಿತ್ತು ಇದು ಗಂಡಕ್ಕೆ ಇದಕ್ಕೆ ಇದು ಶಾಣೆ ಗಂಡ ನೋಡಿದು ಇದು ನದಿ ಸಿನ್ನೂರು ಗಂಡಕ್ಕೆ ಏನ್ ಮಾಡ್ತೀರಿ ಸ್ವತಃ ಮಾಡ್ಕೊಂಡು ಹೆಣ್ತಿನ ಹೋದ ಅವನ ಕೈಯಾಗ ಕೊಟ್ಟಿ ದುರ್ಯೋಧನನ ಕೈಯಾಗ ದುರ್ಯೋಧನನ ತಮ್ಮ ದುಶ್ಯಾಸನ ಕೂಡಿದಂತ ಸಭಾದೊಳಗ ಮಾಡ್ಕೊಂಡು ಹೆಣ್ತಿ ಸೀರಿ ಸೆಳಿವಾಗ ಎಲ್ಲಿ ಹೋಗಿದ್ದಿ ಗಂಡ ಸಂದಿಗೆ 1000 ಬಲವುಳ್ಳ ಭೀಮ ಸಂದಿಗೆ 1000 ಆನೆ ಬಲವುಳ್ಳ ಭೀಮ ತೆಳಗ ಚೆಂಡ ಹಾಕಿ ಕೂತ ಕರೆ ಯಾಕ ನನ್ನ ಹೆಣ್ತಿ ಸೀರಿ ಜಗತಿ ಅಂತ ಒಬ್ಬ ಹೋಗಿ ಬಿಡಿಸಲಿಲ್ಲ ಕಡಿಗೆ ಬಿಡಲ್ದವ್ರು ಬರ್ಬೇಕಲ್ಲ ಈಗ ಗಂಡನ ಲೆಕ್ಕಲೆ ಬಂದದಿ ಇದು ಗಂಡನ ಯಾವಾರ ಹಿಡಿದು ನಡಿ ಹೌದಲ್ಲ ಮುಂದೆ ಹಿಂದಾಗಡೆ ಅಣ್ಣ ತಂಗಿ ಯಾವಾರ ನಿನಗೆ ಹೇಳ್ಕೊತ ಬರ್ತಾನ ಹೌದ್ರಿ ಸ್ವತಃ ಗಂಡ ಇದ್ದಾವ ಮಾಡ್ಕೊಂಡ ಹೆಣ್ತಿನ ಮತ್ತೊಬ್ಬರ ಕೈಯ ಕೊಟ್ಟ ಸೋತ ಕುತ್ತದಿ ಮಹಾಭಾರತ ಲೇಖಿ ಐತಿರಲ್ಲ ಇಲ್ಲ ನಾವೇನಕಿನ ಓದಿ ಇಟ್ಟಿಲ್ಲ ನಾವು ಸೋತಿಲ್ಲ ಅಂತ ಬಂದು ವಾದ ಮಾಡಾಮಿದ್ರ ಮಾಡ ನೋಡು ನೀನು ಕುಬಿ ಇದ್ರ ಹೌದು ಸುಮ್ಮ ಬಿಡಾನ್ಲೆ ಸಣ್ಣಂಗೆ ಹಚ್ಚದೇನ ಎಂಟ್ರದಾರ ನೀ ನೋಡ ರೋಡ್ ಮೇಲೆ ಕೇಳಬಾರ್ದ ಕೇಳ್ದಿವ ಅಂದ್ರ ತಟಕ ಬಿದ್ದಿತ್ತು 4 ಮಂದಿ ಭೂಮದ ಸಂಗಾಟ ತುಪ್ಪ ತಂದಾರೋ ಗೌಳಗೆತ್ತಿ ಹೆಸರ ನೀ ಹೇಳೋ ಏಸಿಯದ್ದೋ ಎಮ್ಮೆ ಕೊರಗಾಳೋ ಏ ದೇಹದೊಳಗ ಬಂದ ಜೀವ ಹೇಳ ಬ್ಯಾಡ ಸುಳ ಗೀಯಗ ಬ್ಯಾಡ ಸುಳ ಗೀಯಗ
ಪರಮಾತ್ಮಗೆ ಇಚ್ಛೆ ಆತತ್ರಿ, ಇಚ್ಛಾ ಶಕ್ತಿನ ಹುಟ್ಟಿಸಿದತ್. ಹೌದು ಹೌದ್ರಿ. ಹಿಂಗ್ಯಾಕೆ ಮಾಡ್ಲಾತೀರಿ ಮನಮುಖಾವಿನಗತ್ಲೆ 6 ತಿಂಗಳ ಕಡಿ 6 ತಿಂಗಳ ಕಡಿ ಚಟ ಅದಾವ್ರಿ. ನಿನಗ ಆಶಾ ಇಲ್ಲ, ಜನನ್ ಇಲ್ಲ, ಮರಣ ಇಲ್ಲ, ಹಸು ಇಲ್ಲ, ತ್ರಶ ಇಲ್ಲ, ನಿದ್ದಿಲ್ಲ, ನೀರಿಡಿಕಿಲ್ಲ ನಿನಗ. ಹೌದವ ನೀನ ಹೇಳಿದಿ ನನಗ ಹಸು ಇಲ್ಲ, ತ್ರಶ ಇಲ್ಲ, ನಿದ್ದಿಲ್ಲ, ನೀರಿಡಕಿಲ್ಲ. ಹೌದು. ಕಾಡಾಮಲ್ಲ ಬೇಡಾಮಲ್ಲ ಅತ್ತ ನೀನ ಹೇಳಿದಿ. ಇವನೇ ಹೇಳೇನ್ರಲ್ಲ. ನಿನಗ ಹಸು, ತ್ರಶ, ನಿದ್ದಿ, ನೀರಿಡಕ್ ಇರ್ಲಿಕ್ಕಂದ್ರ ಇಚ್ಛಾ ಹೆಂಗಾತ ನಿನಗ? ಹೆಂಗಾತಪ್ಪ ಶರಣ ಬಸಪ್ಪ ಹೇಳ. ಇಚ್ಛಾ ಯಾವಾಗ ಆಗ್ತತಿ? ಯಾವಾಗ್ರಿ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಚ್ಚರ ಅನ್ನುವಂತ 6 ಗುಣ ಒಳಗ ಕೂತ್ ಮೆಟ್ಟ ಮಾಡಿದ್ವು ಅಂದ್ರ ಇಚ್ಛೆ ಆಗ್ಲಕತ್ತದ. ಹೌದಲ್ಲ. ಮುಂದ ಕಾಮನ ಅರಿವಿ ತೊಡಬೇಕನ್ನುವಂತ ಆಸೆ ಯಾವಾಗ ಆತತಿ? ಯಾವಾಗ್ರಿ? ಕಾಮಗ ಒಯ್ಯಾಕ ಬಂದ ಕಿಸಿಂದ ಅಗದಿ ಏಜಕ್ ಬಂದ ರೋಡ್ ಮ್ಯಾಗ ತಿರುಗುವಾಗ 4 ಮಂದಿ ಜಾತ್ರೆಯಾಗ ಆ ಕಡೆ ಅವ್ರು ನಾನು ಈ ಕಡೆ ನೋಡ್ಲೆ ತೇಳಿ ಕಿಸಿಂದ ಆಸೆ ಯಾವಾಗಂದ್ರ ಕಾಮನ ಅರಿವಿ ಹಾಕೊಂಡು ತಿರುಗುದ್ನ ಆಸೆ ಅವಾಗ ಚಾಲು ಆತನ. ಚಾಲು ಆಯ್ತ್ರಲ್ಲ ಆಸೆ. ನಿನಗ ಹಸುನ ಇಲ್ಲ, ನಿದ್ದಿಲ್ಲ, ನೀಡಿಕಿಲ್ಲ, ಉಣಾವಲ್ಲ, ತಿನ್ನಾವಲ್ಲ, ಇಚ್ಛಾ ಹೆಂಗಾತಪ್ಪ? 4 ಮಂದಿಗೆ ಯಾರನ್ರೆ ಮಳ್ಳ ಹಿಡಿಸಿರಿ, ಮಳ್ಳ ಮಾಡಿ ಹಾದಿರಿ. ಹಂಗ್ಯಾಕ್ ಮಾಡ್ತಿರಿ ಗಂಡ ಹಾಡವ್ರು? ಮತ್ತ ದೇವ್ರಿಗೆ ತಾಯಿ ತಂದೆ ಇಲ್ಲತ್ ಹೇಳ್ತಾನು. ನಿನ್ನು 10 ಅವತಾರ ಆಗ್ಯಾವ ಅದವ್ರಲ್ಲ 10 ಅವತಾರ. ತಾಯಿ ತಂದೆ ಅದಾರೋ ಇಲ್ಲೋ? ಬೇಕಲ್ಲ. ತಾಯಿ ತಂದೆ ಇಲ್ಲ ನಮ್ಮ ದೇವ್ರಿಗೆ ಒಟ್ಟ ಅಂದಿ. ಕೃತಾದಾಗ ಪರಶುರಾಮನ ಅವತಾರ ಇತ್ತು. ಹೌದ್ರಿ. ರೇಣುಕಾದೇವಿ ತಾಯಿ, ಜಮದಗ್ನಿ ತಂದಿ ಆದ್ರ ನಿನಗ. ಹೌದ್ರಿ. ಅಲ್ಲಿ ಆದ್ರೂ ತಾಯಿ ತಂದೆ ಅದಾರ? ಅದಾರ್ಲೆ. ತ್ರೇತಾಯುಗದಾಗ ರಾಮನ ಅವತಾರ ತಾಳಿದಿ. ರಾಮನ ಅವತಾರ ತಾಳಿದಿ. ದಶರಥ ರಾಜ ತಂದೆ, ಕೌಸಲ್ಯ ದೇವಿ ತಾಯಿ ಆದ್ರ ನಿನಗ. ಹೌದಲ್ಲ. ಇಲ್ಲಿ ಆದ್ರೂ ತಾಯಿ ತಂದೆ ಆದ್ರಿ? ಇಲ್ಲಿ ತಾಯಿ ತಂದೆ ಅದಾರ. ದ್ವಾಪರದಾಗ ಬಂದಿ ಕೃಷ್ಣಾಗಿ ನಿತ್ತಿ. ಹೌದು. ವಾಸುದೇವ ತಂದೆ, ದೇವಕಿ ತಾಯಿ ಆದ್ರ ನಿನಗ. ಹೌದ್ರಲ್ಲ. ಹೌದು. ತಾಯಿ ತಂದೆ ಹತ್ಯಾರೋ ಇಲ್ಲೋ ನಿನಗ? ಇಲ್ಲಿ ಹತ್ಯಾರ. ಮತ್ತ ತಾಯಿ ತಂದೆ ಹೆಂಗ ಇಲ್ಲ ಅಂದಿನಿ? ಯಾಕೋ ಹಂಗ ತೆಲಗಿರಿ ಕೆಟ್ಟತಾನ. ಉತ್ರಿ ಮಳೆ ಅಂತ ಬಿದ್ದಾನ್ರಿ ಮಗ ಕಪ್ಪಿಗತ್ಲೆ ತೆಳಗ, ಅದಕ್ಕ ಹೆಂಗ್ ಹೇಳ್ತಾನ. ಧಾರವಾಡ ಗುಳಿಗೆ ಮುಗ್ದಾವ ಇವ್ರು 4 ಮಂದಿ. ಗುಳಿಗೆ ಮುಗ್ದಾವ 4 ಮಂದಿ ಮುಗ್ದಾವ. ನಾಳೆಗೆ ಧಾರವಾಡ ತಂದೆ ಇಲ್ಲ ಹೇಳ್ತಿ, ದೇವ್ರು ಉಣಾವಲ್ಲ ಹೇಳ್ತಿ, ಪರಮಾತ್ಮ ತಿನ್ನಾವಲ್ಲ ಹೇಳ್ತಿ. ಹೇಳ್ತಾನು ಉಣಾವಲ್ಲ ತಿನ್ನಾವಲ್ಲ. ಬೇಡ್ರ ಕಣ್ಣಯ್ಯನ ಕೈಯಾಗ ಸಿಕ್ಕಿಸಿದ ಮಲದ ಮಾಂಸ ತಿಂದಿಲ್ಲ ನಿಮ್ ಪರಮಾತ್ಮ? ಉಂಡಿದ್ ಖರೆ ಐತ್ರಲ್ಲ. ಹೌದು. ಪರಮಾತ್ಮ ತಿಂದಿಲ್ಲ ಹೇಳಿದಿ, ಅವಂಗ ಆಶೆ ಇಲ್ಲ ಹೇಳಿದಿ. ಹೇಳ್ತಾನ ಸಾಕ್ಷಾತ್ ಬೇಡ್ರ ಕಣ್ಣಯ್ಯನ ಕೈಯಾಗ ಸಿಕ್ಕ ಮಲದ ಮಾಂಸ ಉಂಡ ನಿಮ್ಮ ಪರಮಾತ್ಮ. ಉಂಡಿದ ಖರೆ ಐತಿವ. ಹೌದು. ಮತ್ತ ಅವ್ ತಿಂದಿಲ್ಲ ಯಾಕಂದಿ? ಸುಳ್ಳು ಹೇಳ್ತಾನ ನೀವು. ತಿಂದಾನ. ಹೌದು, ತಿಂದಿದ್ದು ಖರೆ ಐತಿ. ಇನ್ನ ದೇವ್ರು ಉಂಡಿಲ್ಲ ಅಂದಿ, ಉಂಡಾನ. ಹೌದಲ್ಲ. ದೇವ್ರ ಸತ್ಯಲ್ಲ ಹೇಳ್ತಿ. ಸತ್ಯಲ್ಲ ಹೇಳ್ತಾನು. ಹುಚ್ಚ ಹಿಡದತಿ 4 ಮಂದಿ ಹುಚ್ಚ ಹಿಡದೈತಿ. ಬರೇ ಒಂದ ಬ್ಯಾಟಿ ಆಡು ಬ್ಯಾಡನ ಕೈಯಾಗ ಸಿಕ್ಕ ದ್ವಾಪಾರ ಯುಗದಾಗ ನಿಮ್ಮ ಕೃಷ್ಣ ಪರಮಾತ್ಮ ಅಂಗಾಲದಾಗ ಬಾಣ ಬಿಟ್ರ ಜಾಗದ ಮ್ಯಾಗ ಕೃಷ್ಣ ಪರಮಾತ್ಮ ಸತ್ತಾನ. ಸತ್ಯದ ಖರೆ ಐತ್ರಲ್ಲ. ಯಾಕ್ರಿ ಹಿರಿಯರ್ ಈ ಮಾತು ಸತ್ಯತೆಯನ್ನು ಸುಳ್ಳೈತ್ರಿ? ನೀವು ಸತ್ತಾನಿಲ್ವ ದೇವ್ರ? ಹೌದು, ಸತ್ಯದ ಖರೆ ಐತಿ. ಏನು ಬಂದ ಅಲ್ಲಿಗೆ ಬಂದ ಜಡ್ಜ್ ಅಂದ್ವ. ದೇವ್ರ ಸತ್ತಿಲ್ಲ ಹೊಚ್ಚ ಹಿಡಿಸಿ. ಹೌದ್ರಿ. ಇನ್ನ ಒಬ್ಬ ದೇವ್ರ ಸತ್ತಾನ. ಮತ್ಯಾರ್ರಿ? ವರ್ಷಕ್ಕೊಮ್ಮೆ ತಮ್ಮ ಬುಟ್ಟಿ ಒಳಗ ಕುತ್ಕೊಂಡ ಜೋಕುಮಾರ ಬರ್ತಾನ. ಬರ್ತಾನ್ರಲ್ಲ. ಹಿರಿಯರು ಒಂದ್ ಅಗದ ಮಾಡ್ತಾರ. ರೈತರು ಏನ್ ಮಾಡ್ತಾರ್ರಿ? ಮುಂದಿನ ಮಳಿ ಆಗತೈತೋ ಇಲ್ಲ ಅಂತೇಳಿ ಜೋಕುಮಾರನ ಬುಟ್ಟಿ ಎತ್ತಿ ಕೇಳ್ತಾರ. ಯಾಕ? ಅವ ದೇವರ ಸಮಾನ ಅಂತೇಳಿ ಬುಟ್ಟಿ ಎತ್ತಿ ಕೇಳ್ತಾರ. ಹೌದ್ರಿ. ದೇವರ ಸಮಾನತೆ ಕೇಳ್ತಾರಲ್ಲ. ಅಲ್ಲದ ಕೆಲಸ ಮಾಡಿ ಹೊರಗಿನ ಓನ್ಯಾಗ ಬಡಸ್ಕೊಂಡು ಸಾಯಿದೇನೋ ಕೊಳೆಂಬಿದೈತೆ. ಸತ್ತಿಲ್ಲ ನಮ್ಮ ಮಂದಿ ಕೈಯಾಗ. ಸತ್ತಲ್ಲ ಜೋಕುಮಾರ. ಹಂಗಾರಿ ಕೈಲೆ ಬಾಯಿಲೆ ಕಚ್ಚಿಲೆ ಪಚ್ಚಿದ್ರ ಭವಾಗ ಗೆಲ್ತೈತಿ ಇದನ್ನ. ಇವು ಮೊದಲ 4 ಕಚ್ಚರ ಕಂಪನಿ ಇದಕ್ಕೆ ಹೆಂಗ ಮಂದಿ ಕೈಯನ್ನ ಲಾತಿ ಬಿಟ್ಟಿತ್ತು? ಅದಕ್ಕೆ ಹೇಳ್ಯಾರ, ಮಾನುಳ್ಳ ಮನುಷ್ಯಾಗ ಮಾತಿನ ಪೆಟ್ಟ, ಈ ಸಿನ್ನೂರ ಕತ್ತಿಗೆ ಲತ್ತಿ ಪೆಟ್ಟ ಅಂತ ಹೇಳ್ಯಾರ. ಯಾವತ್ತೂ ಲತ್ತಿ ಬೇಕರ್ಲೆ ರೇವಣ ಸಿದ್ದನ. ಹೌದು. ಮ್ಯಾಗ ಹಂಗ ಚಲೋ ಕುಡ್ಸಾನ ರೇವಣ ಸಿದ್ದನ. ಹಂಗ ಬೀಳ್ತಿರ್ಬೇಕು. ಹಂಗ ಬೀಳ್ತಿರ್ಬೇಕು. ಬಂಗಿ ಹಂಗ ಕೈ ಹಿಡ್ಕೊತ ಚಟ ಅದ ಅವ್ರಿಗೆ ಆರ್ಸೋದು. ಹಂಗ ಮಾಡ್ಲಕ್ ಹೋಗ್ಬೇಡ್ರಿ. ಹೌದವ. ಅದಕ್ಕ ಅಂತ ದೈತ್ರನೆಲ್ಲ ಮರ್ದನ ಮಾಡ್ಬೇಕಾದ್ರೆ ಒಂದು ಗುಬ್ಬಿ ಹೊಡಿಬೇಕಾದ್ರೆ ಸರ್ಪಾಸ್ತ್ರಿ ಅದಕ್ಕೆ ಬೇಕಂತ ಹೇಳಿ ನಮ್ಮನ್ನ ಬಿಟ್ಟತೆ. ಮತ್ತ ಒಂದ್ ಮಾತು ಹೇಳ್ರಿ, ಅವ್ರ ದೈವದವ್ರ ಲಕ್ಷ ಕೊಟ್ಟು ಕೇಳಿರಿ ನೀವು. ಏನಂತ್ರಿ? ಬೇಕಂದ್ರೆ ಯೂಟ್ಯೂಬ್ ಚೆಕ್ ಮಾಡ್ರಿ, ಒಂದು ಮಾತು ಸಿಗುತ್ತೆ. ಸಿಗುತ್ತೈತ್ರಲ್ಲ. ನಮಸ್ಕಾರ. ಮಾತು ಹೇಳಿದ್ರೆ ಹೆಂಗ್ರಿ? ಹೆಣ್ಣ ಹಾಡವ್ರ ಬಾಯಾಗ ಸಿಕ್ಕಿರಬಾರ್ದು. ಹೌದಲ್ಲ. ಅವ್ರೊಂದು ಮಾತು ಹೇಳ್ರಿ ದೈವದವ್ರ. ಏನಂತ ಹೇಳ್ತಾರ್ರಿ? ನಿಮ್ಮ ಆದಿಶಕ್ತಿ ಮಹಿಷಾಸುರನ ಮರ್ದನ ಮಾಡ್ಲಕ್ ಹೋಗುವಾಗ ನಮ್ಮ ಪರಮಾತ್ಮ ಹಾಕಿ ಬಡ್ಡ್ಯಾಗ ಡೊಗ್ಗಿ ಹುಲಿಯಾಗಿ ಹೋಗ್ಯಾನತ್. ಶಿವ ಆಗಿ ಹೋಗ್ಯಾನತ್.
ವಿಚಾರ ಮಾಡ್ಕೊ ನಿನ್ನ ಬಾಯಿಲಿನ ಸತ್ಯ ಮಾತು ಹೊರಗೆ ಬರ್ಲಾಯ್ತಿ ಬಂದೈತ್ರಲ್ಲ ನಿಮ್ಮ ಶಿವ ಕೂತ್ ನಮ್ಮ ಬಡ್ಡ್ಯಾಗ ಡೋಗಿ ಹೋಗುತ್ತಾನಂದ್ರ ನೀ ಎಷ್ಟಾದ್ರೂ ಮಾತ ನಮ್ಮ ತೆಳಗ ನಮ್ಮ ಬಡ್ಡ್ಯಾಗ ಇವು ಇಲ್ಲೇ ಡೋಗುದು ನಮ್ಮ ಬಡ್ಡ್ಯಾಗ ಇಲ್ಲೇ ಹೋಗುದು ನೀನ ಒಪ್ಕೊಂಡಿ ಒಪ್ಕೊಂಡ ನಮ್ಮ ಶಿವ ಇವ್ರ ಶಕ್ತಿ ಕೆಳಗ ಶಿವವಾಗಿ ಹೋಗ್ಯಾನತ್ ಹೇಳಿದ್ರಲ್ಲ ಮತ್ತ ನಮ್ಮ ತೆಳಗ ನೀ ಡೋಗತಿ ಅಂದ್ರ ನೀ ಹಂಗ ದೊಡ್ಡವಾಗ್ತಿ ತಮ್ಮ ಬೆತ್ತು ಕುಸ್ತಿ ಕುಸ್ತಿ ಬಿತ್ತಲ್ಲ ಬಾಯಿ ಕೈ ಕುಸ್ತಿ ಆತಿ ಒಂದ್ ಮಾತು ಬಿತ್ತಿ ಇಲ್ಲಿಗೆ ಬಿತ್ರಲ್ಲ ಹಂಗ ಮಾಡ್ಲಕ್ ಹೋಗ್ಬೇಡ್ರಿ ಅದಕ್ಕ ಹೇಳ್ತ ನೋಡಿ ನಿನಗನ ಹೌದ್ರಿ ಕಣ್ಣಾಗ ಹಾಳು ಬೀಳಂಟ ಎಲ್ರಿ ಉದ್ಕೊಳ್ಳೋದಗದ ಮಾಡಬೇಡ ಬಾಣ ಬಿಟ್ರ ವೈರಿ ಎದ್ಯಾಗ ನಡಬೇಕದ ಹೌದ್ರಿ ಕೃಷ್ಣ ಪರಮಾತ್ಮ ಬಾಣ ಹೊಡಸ್ಕೊಂಡ ಸತ್ತ ನಿಮ್ಮ ಜೋಕುಮಾರ ಮಂದಿ ಕೈಯಾಗ ಬಡಸ್ಕೊಂಡ ಸತ್ತ ಹೌದ್ರಿ ಇನ್ನ ದೇವ್ರ ಸತ್ತಿಲ್ಲ ಅವ ಹುಟ್ಟಿಲ್ಲ ಅಂದಿ ಹೌದು ಅವಂಗ ಜನನ ಮರಣಗಳ ಇಲ್ಲಂದಿ ಹೌದಲ್ಲ ಬೆಂಕ್ಯಾಗ ಹೋಗದ್ರ ಅವ ಸುಡಂಗಿಲ್ಲ ಅಂದಿ ಹೌದು ಯಾಕೆ ಸುಡಂಗಿಲ್ಲ ಅವ ಯಾಕೆ ಸುಡಂಗಿಲ್ರಿ ವರ್ಷಕ್ಕೊಮ್ಮೆ ಹೋಳಿ ಹುಣಿಮೆ ಆತತಿ ಕಾಮದೇವನ ಬೆಂಕ್ಯಾಗ ಹೋಗದ ಸುಡ್ತಾರ ಸುಟ್ಟ ಹೋಗ್ತಾನವ ಸುಟ್ಟ ಹೋಗ್ತಾನ ಕಾಮ ಪ್ಲಸ್ ದೇವ ಹೌದ ಕಾಮದೇವ ಹೌದು ಹೌದು ಬೆಂಕ್ಯಾಗ ಸುಡ್ತಾರ ಇವನ ಸುಡ್ತಾರಲ್ಲ ಮತ್ತ ಸುಟ್ಟಿಲ್ಲ ನೀವು ಸುಟ್ಟ ಇನ್ನ ನೀರ್ನ್ಯಾಗ ಹೋಗದ್ರ ಮುಣಗಂಗಿಲ್ಲ ಅಂದಿ ಅಂತ ಹೇಳ್ತಾನ ವರ್ಷಕ್ಕೊಮ್ಮೆ ನಿಮ್ಮ ಗಣಪತಿನ ಹೋದ ನೀರ್ನ್ಯಾಗ ಹೋಗಿತಾರ ಏನ ಮ್ಯಾಲ ತೇಲತಾನ ನಾವು ಒಳಗ ಮುಣುಗುತ್ತಾನಿಲ್ಲ ಒಳಗ ಮುಣುಗ್ತಾನ ತಂಗಿ ಮುಣಗಂಗಿಲ್ಲ ಹೆಂಗಂದಿ ಸುಳ್ಳು ಹೇಳ್ತಾನ ಇನ್ನ ದೇವ್ರ ಗಾಳಿ ಒಳಗ ಒಟ್ಟ ಬಿಟ್ರ ಹಾರಾಮಲ್ಲ ಅವ ಹಾರಾಮಲ್ಲ ನೋಡಿ ದೇವ್ರ ನಿಮ್ಮ ಹನುಮಪ್ಪ ಹಾರ್ತಾನಲ್ಲ ಗಾಳ್ಯಾಗ ಅವ ದೇವ್ರದಾನೋ ಏನು ದೇವ್ವದಾನೋ ಅವನು ದೇವ್ರನ್ನರ್ಲೆ ಮಾತಾಡಬೇಡ ಮಾತ್ನಾಗ ಹಿಡಿಗಿಲ್ಲ ಕೂತ್ರ ಬಾಳ ಹತ್ತಂಗಿಲ್ಲ ಬಾಳ ಎಚ್ಚರ್ಲಿ ಹಾಡ ನಡಿರಿ ಸಣ್ಣ ನಡಿದೇವ ದೇಹ ಜೀವಕ ಲಗ್ನ ಆಗುವಾಗ ಹೌದವ ಏ ದೇವರ್ಯಾವ ಸಂಜೀವ ಅಪ್ಪ ಇವರಕ್ಕಿಂತ ಹೆಚ್ಚಿನ ಅದಕ್ಕೆ ಏನ್ ಹೇಳ್ತಾರ ತಮ್ಮ ಈಗ ಹುಡುಗ ಹುಡುಗಿ ಲಗ್ನ ಆತಂದ್ರ ದೇವ್ರಿಗೆ ಕೊಟ್ಟು ಕಳಿಸ್ತೀವ್ರಿ ಹೌದು ಕಳ್ಸರಲ್ರಿ ಹಂಗ ಈ ಜೀವಕ್ಕ ದೇಹಕ್ಕ ಲಗ್ನ ಆದ ಬಳಕ ಇವ್ರಿಬ್ರು ಕೂಡಿ ಯಾವ ದೇವ್ರಿಗೆ ಹೋಗ್ಯಾರೋ ಆ ದೇವ್ರ ಹೆಸರೇನಂತ ಕವಿ ಕೇಳ್ತಾರೆ ಕವಿಗಳು ದೇಹ ಜೀವಕ ಲಗ್ನ ಆಗುವ ಏ ದೇವರ್ಯಾಮ ಸಂಜೀವ ಅಪ್ಪ ಇವರಕ್ಕಿಂತ ಹೆಚ್ಚಿನ ಏ ಪ್ರಥಮ ಮ್ಯಾಲ ಪ್ರಾರಂಭ ನೋಡಿದ ಹೆಚ್ಚಂಗಾಗತ್ತದು ಜೀವ ಯಾವ ಕುದುರೆ ಮ್ಯಾಲ ಮೆರವಣಿಗೆ ತಗಲಾರ ಏ ಕುದುರೆ ಹೆಸರ ಕೇಳವ ನಾ ಕೇಳಿದವ್ರಿಗೆ ಹೇಳವ ಏ ಅಗಸಿ ಬಾಗಿಲದಾಗ ಕುಬಸ ಬೇಡಲಾಕ ಬೇಡದನ ಒಳಗ ಜಾತಿಗೆ ಪೆಟ್ಟು ಹತ್ತೈತಿ ಅದು ಹೌದು ಮಾತ್ ಹಂಗೈತಿ ಇಟ್ಟಾರ ಅದನ್ನ ಕವಿಗಳು ಯಾಕಂದ್ರ ತಮ್ಮ ಗುಪ್ತ ಇಡ್ಬೇಕಾಗೈತಿ ಅಂದ್ರೆ ನಾವು ಮಾತಾಡುವಂತ ಮಾತ ಒಂದೊಂದು ಜಾತಿಗೆ ಪೆಟ್ಟು ಹತ್ತಿರಬಾರದು ಅದಕ್ಕೆ ಕೇಳ್ಯಾರ ಅಗಸಿ ಬಾಗಿಲದ ಕುಬಸ ಬೇಡ್ಲಾಕ ಒಬ್ಬ ಕುಂಡ್ರತಾನತ್ರ ಅಗಸಿ ದಂಡ್ಯಾಗ ಅವ ಆದಾಮ್ ಯಾಮ್ ಇದ್ರೊಳಗತ್ ಕೇಳ್ತಾರ ಅವ್ರ ಅದು ವಿಶೇಷ ಕೋಳಿ ಪಕ್ಕಿನೂ ಅತ್ತಾರ ಅದಕ್ಕೆ ಅಟ್ಟ ಸೂಕ್ಷ್ಮ ತಿಳ್ಕೊರಿ ಹಿರಿಯರ ಬಾಳ ಹೊಡೆದ್ ಹೇಳೋದ್ರೊಳಗ ಅರ್ತಿಲ್ಲ ಅಗಸಿ ಬಾಗಿಲದ ಕುಬಸ ಬೇಡಲಾಕ ಹೊರಗೊಬ್ಬ ಕುತ್ತಾಮದ ನಾವ್ ಈ ಶರೀರ ಒಳಗ ಆದಾಮ್ ಯಾವ ನೋಡುನು ಬಂದ್ ಏನ್ ಹೇಳ್ತಾರೋ ಕೂಡ್ರಿನ ಸಂದ ಹೋಗ್ಲಿ ಸಣ್ಣದಂತ ಹೇಳಿ ಇದನ್ನ ಕೇಳಿ ತಂಗಡಿ ಬಾಬೋಗ ಬರಬ್ಯಾಡೋ ಚೆನ್ನ ಎದರಾಗ ಬಂದರ ಚಂದ ಎಲ್ಲೋ ನಿನಗ ಕೇಳ ನಿನಗ ನೀನಂಗ ಕಲತ ಹಾಡವ್ರ ಹೋಗ್ಯಾರ ಗೋರ್ಯ ನಮ್ಮ ಮಣ್ಣಾಗ ಹುಟ್ಟಿತ ಕ್ವಾರಳ್ಯಾಗ ಶ್ರೀ ಸ್ವಾಮಿ ಶಬ್ದ ಪೌಳ್ಯಾಗ ವರುವಾದ ಗುರು ಮಾಡಿ ಒಳಗ ಭಕ್ತಿಲೆ ದುಡ್ಕೊಂಡ ಮೆಚ್ಚ ತಾನ ತರುಳ ಸಣ್ಣ ಬಾಳಾಗ ಮೌಲಾ ನಬಿ ಸಾಬ ನಿನ್ನ ಕೇಳತಾರ ಮೌಲಾ ನಬಿ ಸಾಬ ನಿನ್ನ ಕೇಳತಾರ ಮೌಲಾ ನಬೇದ
ಸಾಬನಿನ ಕೇಳ ಹೌದು ಏ ಬಿಚ್ಚಿ ಹೇಳೋ ಜಳ ಜಳ ನೀವ ಹಾಕ ಬ್ಯಾಡ್ಯೋ ಮಂಡ ಮಾಳ ಏ ದೇಹದೊಳಗ ಬಂದ ಜೀವ ದೊಡ್ಡ ಹೇಳ ಬ್ಯಾಡ ಸುಳ ಸುಳ ತಮ್ಮನೇನು ಹೇಳ ಬ್ಯಾಡ ಸುಳ ಸುಳ ಏಗ ಹಾಗೆಯಾಗ ತಮ್ಮ ಜೀವಕ್ಕೆ ಕಿಮ್ಮತ್ ಐತಿ ಅತ್ತ ಹೆಣಕ್ಕೆ ಕಿಮ್ಮತ್ತಿಲ್ಲ. ಹಾ ಹೇಳ್ತಾನಲ್ರಿ ಅದೊಂದು ನಿನ್ನ ಜೀವ ಶರೀರ ಒಳಗಿಂದ ಜೀವಾತ್ಮ ಕಡ್ಯಾಕ ಆತಂದ್ರ ಅದಕ್ಕೆ ಹೆಣ ಅಂದಾರ. ಹೆಣ ಏನ್ರಿ ಈಗ ಒಬ್ಬೊಬ್ಬರಿಗೆ ಲಕ್ವ ಹೊಡೆದಿರ್ತೈತಿ ಅತ್ತ ಅದಕ್ಕೆ ಕೈ ಹಿಂಗ ಆಗಿತ್ತಪ್ಪ ಅಂತಂದ್ರ ಅದ ಮ್ಯಾಲ ಬರಂಗಿಲ್ಲ. ಹುಚ್ಚಿಗೆ ಹಿಡ್ದೈತಿ ಏನೋ ಮಾತಾಡ್ರಿ ನನ್ನ ಮಾತು ಬೀಳ್ತೈತಿ ಅನ್ನೋದು ನಿನಗೆ ಜ್ಞಾನ ಐತಿ ಇಲ್ಲ? ಪೇಟೆಲ್ ಮಾಸ್ತರ್ ಹಂಗ್ಯಾಕ್ರಿ ಪಾಪು ಕಾಕ ಪಿಪಿ ಕಾಕ ಪಾಪು ಅಲ್ಲಿ ಪೋಪು ಅದಕ್ಕೆ ತಮ್ಮ ನೀನ ಹೇಳ್ತಿ ಹೇಳ್ತಾನ ಒಳಗ ಜೀವಾತ್ಮ ಇತ್ತಂದ್ರ ಕೈ ಆಡ್ತಾವ್ ಕಾಲ ಆಡ್ತಾವ್ ಕಣ್ಣು ನೋಡ್ತಾವ್ ಕಿವಿ ಕೇಳ್ತಾವ್ ಬಾಯಿ ಮಾತಾಡ್ತೈತಿ ಅಂತ ಹೇಳ್ತಿ. ಹೇಳ್ತಾನೆ ಒಳಗ ಜೀವಿದ್ರ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಎಲ್ಲ ಅಲ್ಲ ಏನ ಚಲನವಲನಗಳು ಮಾಡ್ತಾವ್ ಹೇಳ್ತಿ. ಹೇಳ್ತಾನ್ರಿ ಮತ್ತೆ ಲಕ್ವ ಹೊಡೆದಾಗ ಇನ್ನ ಮನುಷ್ಯ ಜೀವಂತ ಇರ್ತೈತಿ, ಒಳಗ ಜೀವಾತ್ಮ ಇರ್ತೈತಿ. ಸುಂದಾಗಿ ಬಿದ್ದಿರು ಕೈ ಮ್ಯಾಲ ಯಾಕೆ ಹೇಳಂಗಿಲ್ಲ. ಯಾಕೆ ಒಳಗೆ ನಿಂದ ಕಮ್ಮಿ ಆಗೈತಿಯೋ ಏನ್ ಇಲ್ಲಿ ಹಾಡ್ಲಕ್ ಬಂದದ ಏನ್ ನಿಂದ ಕಮ್ಮಿ ಆಗೈತಿ ಎಂದ ಹಿಂದ ಪಿಟ್ಟಿಯಲ್ಲಿ ಬಾರಿಸ್ಲಾಕ್ ತಂದ ಏನ್ ಇವಂದ ಬಂದೈತಿಯೋ ಇವಂದು ಕಮ್ಮಿ ಆಗ್ಯದ ಪಿಟ್ಟಿಯಲ್ಲಿ. ನೀನ ಹೇಳ್ತಿ ಒಳಗ ಜೀವಾತ್ಮ ಇದ್ರ ಕೈಯ ಕಾಲ ಕಣ್ಣ ಮೂಗ ಚಲನವಲನ ಮಾಡ್ತಾವ ಹೇಳ್ತಿ. ಮತ್ ಲಕ್ವ ಹೊಡೆದಾಗ ಒಳಗ ಜೀವ ಇರ್ತೈತಿ, ಕಾಲ ಯಾಕೆ ಮ್ಯಾಲ ಬರಂಗಿಲ್ಲ, ಕೈ ಯಾಕೆ ಎತ್ತಂಗಿಲ್ಲ, ಒಳಗ ಇರ್ತೈತಿಯೋ ಇಲ್ಲ ಜೀವ. ಅದಕ್ಕೆ ತಮ್ಮ ಹೇಳಿ ಇನ್ನೊಂದು ಮಾತು ಹೇಳತ್ತೇರಿ. ಮತ್ತೇನು ಹೇಳ್ತಾನು? ನಿಂಗಪ್ಪ ಕಾಕ ಅವರು ಬಿರಾಜ್ದಾರ ನಮ್ಮ ಮಂದ್ರಪದವ್ರು ಇವ್ರ ಅಪ್ಪನ ಪಾರ್ಟಿ ಅವ್ರತ್ ನೋಡ್ರಿ. ಹೌದು ಹೇಳ್ತಾರ. ಸುಂಟಿ ಅಣ್ಣ ಹೇಳತ್ತೇರ ಅಣ್ಣ ಹೇಳ್ತಾನಲ್ಲ ಇರ್ಲಿ. ಯಾಕಂದ್ರೆ ಏನಾತ್ರಿ ಅಪ್ಪನ ಪಾರ್ಟಿ ಐತಿ ಅಂದ್ರೂ ತಮ್ಮ ಅವ್ರ ಹೆಂಗ್ರಿ ಮಾತಿನೊಳಗೆ ಯಾವ್ದು ಹೆಚ್ಚಾಗ್ತತಿ ಅದನ್ನ ನೋಡ್ಬೇಕಾಗಿದೆ. ಅದನ್ನ ನೋಡ್ಬೇಕಲ್ಲ ಕಂಡು ಹಿಡಿದು. ಈಗ ಬರೀ ಒಂದು ಕರಿ ಕೋರ್ಟ್ ಹಾಕೊಂಡ ವಕೀಲರಾಗಿ ನಿಂದಿರ್ತೀವತ್ತ ಜಡ್ಜಿನ ಮುಂದೆ ನಿತ್ರ ಖಾಲಿ ಅಲ್ಲ. ಹಂಗ್ರಿ ಪಾಯಿಂಟ್ ಬೆಳೆಸ್ಬೇಕಲ್ಲ. ಬೇಕಲ್ಲ ಪಾಯಿಂಟ್. ಮಾತಿನ್ಯಾಗ ಮಾತು ಕೊಟ್ಟ ಮಾತಿಗೆ ಮಾತು ಕೊಟ್ಟ ಮಾತು ಮುರಿಬೇಕು, ಪಾಯಿಂಟ್ ಬೆಳೆಸ್ಬೇಕು. ಅದು ವಕೀಲಿಕೆ ಹೌದಲ್ಲ. ಇವನು ವಕೀಲಿಕೆ ಬೇರೆ. ಇವನ್ ಹೆಂಗ್ರಿ ಇವ್ ಚಾತ್ಯಾನ ಅಟ್ಟರಿ ವಕೀಲ ಚಂಜಿ ಮಾಡಿ ನಿಕ್ಕಾಲ ಐತಿ ತಗದು ಹಿಂಗ ಐತ್ರಲ್ಲ 4 ಮಂದಿ. ಹೌದು ಅದಕ್ಕ ಸ್ವತಃ ಹೇಳ್ತಿ. ಈಗ ಒಳಗ ಜೀವ ಇದ್ರ ಅಟ್ಟ ಅದಕ್ಕೆ ಕಿಮ್ಮತ್ ಐತಿ. ಜೀವ ಕಡಿಯಾಕತ್ತಂದ್ರ ಅದಕ್ಕೆ ಹೆಣ ಆತರ ಅದಕ್ಕೆ ಕಿಮ್ಮತ್ತಿಲ್ಲ ಅಂದಿ. ಹೌದ್ರಿ. ಅಂತ ಹೆಣನ ಎಬಿಸಿ ಲಗ್ನ ಅದಕ್ಕೆ ಒಬ್ಬಕ್ಕೆ ಅದಾಳ. ಅದಾರಲ್ಲ ತಾಯಿ. ಓದಿ ನೋಡ ಮಹಾಭಾರತ ತಿಳಿದು ಬರ್ತೈತಿ ನಿನಗ. ಹೌದಲ್ಲ. ನಿಮ್ಮ ಭೀಮಗ ವಿಷ ಹಾಕಿ ಕೊಂದಿದ್ರು ಹೊಳ್ಯಾಗ ಹೇಣತಿ ಹೆಣ ತೇಲಿ ಬರ್ತಿತ್ತು. ಹೌದ್ರಿ. ಏನೋ ಭೀಮಗ ವಿಷ ಹಾಕಿ ಕೊಂದಾಗ ಹೊಳಿ ಒಳಗ ಹೆಣ ತೇಲಿ ಬರ್ತಿತ್ರಲ್ಲ. ಪದ್ಮಾವತಿ ಅನ್ನುವಂತ ಹೆಣ್ಣ ಮಗಳ ನದಿ ದಂಡಿಗೆ ತಪಾ ಮಾಡ್ಲಾಕ್ ಕೂತಿದ್ರು. ಹೌದವ. ಆಕಿ ಗುರುಗಳು ಆಕಿಗೆ ಹೇಳಿದ್ರು ಏನಂತ, ಈ ಹೊಳಿ ಒಳಗ ಹೆಣ ತಾನಾಗೆ ತೇಲಿ ಬಂದು ನಿನ್ನ ಕಾಲಿಗೆ ಬಡಿಬೇಕಾದ, ನಿನ್ನ ಕಡೆ ಬರಬೇಕಾದ. ಹೌದಲ್ಲ. ಆ ಕಡೆ ಹೋದ್ರ ಅದನ್ನ ಹಿಡಿಬೇಡ. ಆ ಹೆಣ ತಾನಾಗೆ ತೇಲಿ ನಿನ್ನ ಕಾಲಿಗೆ ಬಂದ ಬಡಿತಂದ್ರ ಅದರ ಮ್ಯಾಲ ನಿನ್ನ ಹಸ್ತಕ್ಕನ್ನ ಇಟ್ಟ ಹಸ್ತ ಎಳದ ಅದನ್ನ ಲಗ್ನ ಮಾಡ್ಕೊನಿ ಅವಾಗ ಹೇಳಿದ್ರು ಅವ್ರು. ಹೌದ್ರಿ. ಇದು ಭೀಮನ ಹೆಣ ತೇಲಿ ಬರ್ತಿತ್ತು, ಒಳಗ ಜೀವ ಇದ್ದಿದ್ದಿಲ್ಲ. ಶರೀರ ಎಲ್ಲಿ ದೊಡ್ಡದೈತಿ ಅಂತ ಹೇಳತ್ತೇ ನಿನಗೆ. ಹೌದ್ರಲ್ಲ. ಜೀವ ಇದ್ದಿದ್ದಿಲ್ಲ. ಹೆಣ ಬಂದ ತೇಲಿ ಪದ್ಮಾವತಿ ಕಾಲಿಗೆ ಬಡಿತು. ಇದನ್ನ ನನ್ನ ಕಾಲಿಗೆ ಬಡದೈತಿ ಅಂದ್ರ ಇದನ್ನ ಎಬಿಸ್ಬೇಕ ತಿಳ್ಕೊಂಡ ತಲಿ ಹಿಡ್ಕೊಂಡ ಬೆನ್ನ ತಕ್ಕ ಕೈ ಅವಾಗ ಆಡಿಸ್ಬಿಟ್ಟಳು. ಅವಾಗ ಜೀವಂತ ಆಗಿ ನಿತ್ತ ಪದ್ಮಾವತಿ ಸಂಗಟ ಭೀಮನ ಲಗ್ನ ಆತ. ಹೌದ್ ತಂಗಿ. ಒಳಗ ಜೀವ ಇತ್ತನ ಇಲ್ಲ ಎಬಿಸ್ ಕುಣಿಸಾಳಿಲ್ಲ. ಇಲ್ಲಿ ಒಂದು ಮಾತ. ಹೌದ್ರಿ. ಇನ್ನೊಂದು ಮಾತ. ಮತ್ ಯಾವ್ದ್ರಿ? ಹೆಣ ಅಂದ್ರ ಸುಮಾರು ಐತಿ ಅಂದಿ ಅಂತ ಹೇಳ್ತಾನ. ಹೆಣ ಸುಮಾರು ಐತಿ ಅಂದಿ. ಸತ್ತ ಹೆಣ ಹರ್ಕೊಂಡು ತಿರ್ಲಾಕ ನಿಮಗ ನಾಚಿಕೆ ಬರ್ಲಿಲ್ಲೇನು? ಹೌದ್ರಿ. 4 ಮಂದಿಗೆ ನಾಚಿಕೆ. ಹೆಣ ಸುಮಾರು ಐತಿ ಅಂದಿ. ಹೆಣ ಸುಮಾರು ಐತಿ, ಹೆಣ ಅದಕ್ಕೆ ಕಿಮ್ಮತ್ ಬರಂಗಿಲ್ಲ ಅಂದಿ. ಹೌದಲ್ಲ. ಸ್ವತಃ ದುರ್ಯೋಧನ ತನ್ನ ಮುತ್ಯ ಇದ್ದಂತವ್ ಯಾರ್ರೀ? ಗಾಂಧಾರ ದೇಶದ ರಾಜ ಸುಬಾಲನ ಹೊಟ್ಟಿಲಿ 100 ಮಂದಿ ಗಣಮಕ್ಳು ಹುಟ್ಟಿದ್ದು. ಹೌದ್ರಿ. ಇವ್ರನ್ನೆಲ್ಲ ಓದ ಹಾಳು ಗಾಡ್ಯಾಗ ಬಂದಿ ಖಾನೆದೊಳಗೆ ಒಗದ್ ಬಿಟ್ಟಿದ್ದ. ದಿನನಿತ್ಯ ಬರೇ ಒಂದು ಮುಟ್ಟಿಗೆ ಅನ್ನ ಒಗಿತಿದ್ದ. ಒಂದು ಮುಟ್ಟಿಗೆ ಅನ್ನ ತಿಂದ ದಿವಸ ಒಂದು ಹೆಣ ಬೀಳಾಕತ್ತು. ಹೌದ್ರಿ. ಅವಾಗ ಆ 100 ಮಂದಿ ಒಳಗ ಶಕುನಿ ಒಬ್ಬ ಇದ್ದ. ಶಕುನಿ ಒಬ್ಬ ಇದ್ದಲ್ಲ. ಶಕುನಿ ಇದ್ದ. ಶಕುನಿ ಅಪ್ಪ ಹೇಳ್ತಾನ ಅವನ ಸುಬಾಲ ಏನಂತ ಹೇಳ್ತಾನು? ಶಕುನಿ, ನಾವು ಎಲ್ಲರೂ ಸತ್ರ ಸಾಯೋಲ್ಯಾಕ ಕೊರಿ ನೀ ಒಬ್ಬ ಬದುಕಬೇಕು. ಹೌದಲ್ಲ. ಯಾಕೆ ಹೇಳು? ಯಾಕ್ರಿ?
ಈ ಕೌರವ್ರ ಮೇಲೆ ಸೇಡ ತೀರಿಸ್ಕೊಳಕ್ ನೀವೊಬ್ಬ ಬದುಕಬೇಕು. ಹೌದಲ್ಲ ಅಂದಾಗ ಎಲ್ಲ ತರ ಆದ ಬಳಕ ಲಾಸ್ಟ್ ಅಪ್ಪ ಹೇಳ್ತಾನೋ ಏನಂತ, ನಾ ಸತ್ತ ಬಳಕ ನನ್ನ ಹೆಣ ಹರ್ಕೊಂಡು ನೀ ತಿನ್ಬೇಕಲ್ಲ ಏನೋ, ನಾ ಸತ್ತ ಬಳಕ ನನ್ನ ಹೆಣ ಹರ್ಕೊಂಡು ತಿನ್ಬೇಕು. ಆ ಹೆಣ ಹರ್ಕೊಂಡು ತಿಂದ ಬಳಕ ಬೆಣ್ಣಾಗಿನ ಎಲು ಉಳಿತೈತಿ. ಆ ಬೆಣ್ಣಾಗಿನ ಎಲು ತಗೊಂಡು ಕೌಡಿ ಮಾಡುವ ಅದ ಮುಂದೆ ನೀ ಏನು ಹೇಳ್ತಿ ಅದ ಆಗತೈತಿ ಅಂದ. ಹೌದ್ರಿ. ಮತ್ತ ನೀ ಜರ್ಕರ್ತ ಹೆಣ ಸುಮಾರು ಐತೆ ನಾವ ಹೆಣ ಯಾಕೆ ಹರ್ಕೊಂಡು ತಿಂದಿ? ಯಾಕೆ ತಿಂದು ಹೆಣ? ನಾಯಿ ಜಲಮಕ್ಕಿತ್ತನು ಕೇಳೈತಿ ನಿಮ್ಮ ಜಲಮ. ಹೌದ್ರಿ. ಹೆಣ ಹರ್ಕೊಂಡು ತಿಂದವ್ರದಿರಿ. ಹೆಣ ಸುಮಾರು ಐತಿ ಅನ್ನೋದು ಹೆಣ ಹರ್ಕೊಂಡು ತಿನ್ನೋದು. ಹೌದ್ರಿ. ಇದು ಅಲ್ಲದ ತಮ್ಮ ಮತ್ತೇನ್ರಿ? ಎಲ್ರಿ ಶಕುನಿ ಇದನ್ನ ಮರ್ತಿಗಿರ್ತಾನ ಅಂತೇಳಿ ಅವನ ಕಾಲ ಮುರಿದ ಕುಂಟ ಮಾಡ್ಯಾರ. ಮಾಡ್ಯಾರ್ರಿ. ಅದಕ್ಕ ಶಕುನಿ ತಮ್ಮ ಕುಂಟತ್ತಿದ್ದ ಎಲ್ಲಾದ್ರೊಳಗ ಕುಂಟ ಮಾಡ್ಯಾರ. ಅವ್ನ ಯಾಕೆ ಮಾಡ್ಯಾರು? ಯಾಕ್ರಿ? ಕುಂಟಾಗೊಮ್ಮೆ ಅಪ್ಪ ಹೇಳಿದ ಮಾತು ತಲೆಯಾಗ ಬರ್ಬೇಕಂತೇಳಿ ಕಾಲ ಮುರಿದಾರ ಅವಂದ. ಹೌದಲ್ಲ. ಮತ್ತ ನೀವು ದೊಡ್ಡವ್ರಿದ್ದವ್ರು ಹೆಣ ಹರ್ಕೊಂಡು ತಿಂದಾರ್ರಿ ಇಲ್ಲೋ? ತಿಂದಾರ. ಇರ್ಲಿ ಶಾನ್ಯ ಬಾಳದಾರು. ಒಂದ್ ಮಾತು ಕೇಳುನ್ರಿ. ಕೇಳ್ರಲ್ಲ. ವಿಷಯದೊಳಗ ಬಾಳ ಚರ್ಚೆ ನಡೆಸ್ಯಾರ. ಅಂದ್ರೆ ಹೌದ್ರಿ. ರಾಮ ಲಕ್ಷ್ಮಣ ರಾಮ ಮತ್ತ ಲಕ್ಷ್ಮಣ ವನವಾಸಕ್ಕೆ ಹೋಗುವಾಗ ಹೌದ್ರಿ ಅವ್ರಿಗೆ ಒಬ್ಬ ಬತ್ತಳಿಕೆ ಕೊಟ್ಟಾನ. ಬತ್ತಳಿಕೆ ಅಂದ್ರೆ ಏನ್ ಹೇಳು? ಏನ್ರಿ? ಎಷ್ಟ ಬಾಣ ತೆಗೆದ್ರು ಹಿಂದ ಬಾಣ ಇಟ್ಕೊಳಕ್ ಒಂದು ಬತ್ತಳಿಕೆ ಇರ್ತೈತಿ. ಎಷ್ಟ ಬಾಣ ತೆಗೆದ್ರು ಬತ್ತಳಿಕೆ ಒಳಗಿನ ಬಾಣ ಒಟ್ಟ ಖಾಲಿ ಆಗಬಾರದು ಹೇಳಿ ಒಬ್ಬರ ಬತ್ತಳಿಕೆ ಕೊಟ್ಟಾರ. ಅವಂಗ ಕೊಟ್ಟಾರಲ್ಲ ರಾಮಗ ಲಕ್ಷ್ಮಣಗ. ಹೌದ್ರಿ. ಆ ಬತ್ತಳಿಕೆ ಕೊಟ್ಟವ್ರ ಹೆಸರು ಏನು? ಶರಣ ಬಸಪ್ಪಣ್ಣ ನೋಡ್ರಿ ಏನ್ ಹೇಳ್ತಾರೆ. ಶಾನೆ ಅದಿರಿ. ಬಾ ಶಾನೆ ಅದನ ಬಿಡ್ರಿ ಇದನ್ನ ಲೌಡಿ ಉಡಾಳಿ ಸೂಳಿ ಅನ್ನೋದು ಬಿಡ್ರಿ. ಇದನ್ನ ಶಾನೆ ಅದಿರಿ. ಮತ್ತ ಬರೋ ಮಾತಲ್ಲ, ಚಂದಂಗೆ ಮಾತಾಡ್ರಿ. ರಾಮಗ ಲಕ್ಷ್ಮಣಗ ಹಿಂದೊಬ್ಬರು ಬತ್ತಳಿಕೆ ಕೊಟ್ಟಾರ. ಬಾಣ ಒಟ್ಟ ಖಾಲಿ ಆಗಬಾರ್ದ. ಲಂಕಾ ಹೋಗಿ ಸುಟ್ಟು ಸುಡುಗಾಡಾಗಿ ಬರುತ್ತಕ್ಕ ಅನ್ನೋ ಬತ್ತಳಿಕೆ ಒಳಗಿನ ಬಾಣ ಖಾಲಿ ಆಗ್ಲಿಲ್ಲ. ಬತ್ತಳಿಕೆ ಒಳಗಿನ ಬಾಣ ಖಾಲಿ ಆಗಬಾರ್ದ ನಂಗ ಅವ್ರಿಗೆ ಆಶೀರ್ವಾದ ಮಾಡಿ ಬತ್ತಳಿಕೆ ಕೊಟ್ಟವ್ರು ಯಾರು ನೋಡು ಏನ್ ಹೇಳ್ತಾನೆ. ಗಡಿಗೆ ನಡಿಗೆ ಉಂಡಾದ ಜಗವೇ ಅಲ್ಲ ಹುಡುಗ ನೀ ನೋಡಿಲ್ಲ. ಗಡಿಗೆ ನಡಿಗೆ ಉಂಡಾದ ಜಗವಲ್ಲ ಹುಡುಗ ನೀ ನೋಡಲಿಲ್ಲ, ತಮ್ಮ ನೀ ನೋಡಲಿಲ್ಲ. ಗಡಿಗೆ ನಡಿಗೆ ಉಂಡಾದ ಜಗವೇ ಅಲ್ಲ ಹುಡುಗ ನೀ ನೋಡಲಿಲ್ಲ. ಗಡಿಗೆ ನಡಿಗೆ ಉಂಡಾದ ಜಗವೇ ಅಲ್ಲ. ಈ ಗಡಿಗೆನ ಅಡಿಗೆ ಉಂಡಾದ ಜಾಗವೇ ಅಲ್ಲ. ಈ ಹುಡುಗಿಯ ಅಡಿಗೆ ಉಂಡಾದ ಜಾಗವೇ ಅಲ್ಲ ಹುಡುಗ ನೀ ನೋಡಿಲ್ಲ. ಗಡಿಗೆನ ಅಡಿಗೆ ಉಂಡಾದ ಜಾಗವೇ ಅಲ್ಲ ಹುಡುಗ ನೀ ನೋಡಲಿಲ್ಲ, ತಮ್ಮ ನೀ ನೋಡಲಿಲ್ಲ. ಗಡಿಗೆ ನಡಿಗೆ ಉಂಡಾದ ಜಗವೇ ಅಲ್ಲ ತಮ್ಮ ನೀ ನೋಡಿಲ್ಲ. ಗಡಿಗೆ ನಡಿಗೆ ಉಂಡಾದ ಜಗವೇ ಅಲ್ಲ. ಗಡಿಗೆ ನಡಿಗೆ ಉಂಡಾದ ಕೇವಲ ಗಡಿಗೆ ನಡಿಗೆ ಉಂಡಾದ ತ್ರಿಶೂಲ. ಗಡಿಗೆ ನಡಿಗೆ ಉಂಡಾದ ಕೇವಲ ಗಡಿಗೆ ನಡಿಗೆ ಉಂಡಾದ ತ್ರಿಶೂಲ. ವಿಷ್ಣು ಹೊತ್ತಾನ ಗಡಿಗೆ ಬಂಡರ ನಾಲಿಗೆ ಗಡಿಗೆ ಕೊಂಡರ. ಗಡಿಗೆ ನಡಿಗೆ ಉಂಡಾದ ಜಗವೇ ಅಲ್ಲ ಹುಡುಗ ನೀ ನೋಡಿಲ್ಲ, ತಮ್ಮ ನೀ ನೋಡಿಲ್ಲ. ಗಡಿಗೆ ನಡಿಗೆ ಉಂಡಾದ ಜಗವೇ ಅಲ್ಲ. ಈ ಗಡಿಗೆ ಅಡಿಗೆ ಉಂಡಾದ ಜಗವೇ ಅಲ್ಲ. ಅಡಿಗೆ ಉಂಡಾದ ಜಗವೇ ಅಲ್ಲ ತಮ್ಮ ನೀ ನೋಡಿಲ್ಲ. ಗಡಿಗೆ ನಡಿಗೆ ಉಂಡಾದ ಜಗವೇ ಅಲ್ಲ ತಮ್ಮನೇ ನೋಡಿಲ್ಲ, ತಮ್ಮ ನೀ ನೋಡಿಲ್ಲ. ಗಡಿಗೆ ನಡಿಗೆ ಉಂಡಾದ ಜಗವೇ ಅಲ್ಲ ತಮ್ಮನೇ ನೋಡಲಿಲ್ಲ. ಗಡಿಗೆ ನಡಿಗೆ ಹುಡುಗಿ ಗಡಿಗೆ ಯಾರು ಬಿಟ್ಟೇ ಇಲ್ಲ. ಗಡಿಗೆ ಬಿಟ್ಟ ಯಾವ ಹೊಟ್ಟೆ ಇಲ್ಲ. ಹುಡುಗೆ
ಕ್ವಾಣ್ ಆಗ್ಯಾರಿ ಒಮ್ಮೆರೆ ಮಾಡಿ ಹಿಂಗೆ ತಗದ ಬರುದಿಲ್ಲ ಹಂಗೆ ಬರ್ತೀವಿ ಎಲ್ಲರೂ ಬರ್ತಾನೆ ಇದನ್ನ ಮಾಡೋರು ಅಲ್ರಿ ಅವ್ರು ಅದಾದಾತು ಇದು ಇದಾತು ನಾ ಅದ್ರಾಗ ದೊಡ್ಡವಾದ್ನಿ ಇದ್ರಾಗ ಇದನ್ನ ಬಿಟ್ಟು ಏನ್ರಿ ಕಡಿಯಾಕ ದೊಡ್ಡವಾಗಿ ಏನು ಉಣ್ಣುದು ಇದ್ರಾಗ ತಿನ್ನುದು ಇದ್ರಾಗ ಬಡದಾಡುದು ಇದ್ರಾಗ ಸಂಸಾರ ಮಾಡುದು ಇದ್ರಾಗ ಸತ್ತ ಮೇಲೆ ಹೋಗಿ ಕುಂಡ್ರುದು ಇದ್ರಾಗ ಇದನ್ನ ಬಿಟ್ಟು ಎಲ್ಲಿದಿ ಇದ್ರಾಗೆ ಓದ್ತಿರ್ನ ಎಲ್ಲ ಇದ್ರಾಗ ಇದ್ರಾಗೆ ತಮ್ಮ ಕೂತ್ರನು ಶರೀರ ಬೇಕ ನಿತ್ರನು ಶರೀರ ಬೇಕ ಒಂದೊಂದು ಕಾಯಕ ಮಾಡ್ಬೇಕಾದ್ರೂ ಶರೀರ ಬೇಕ ಶರೀರ ಇಲ್ಲದ ನಿನಗೇನು ನೇಗೈತಿ ಏನು ಮಾಡೀರಿ ನಾವ್ ಹೆಂಗ ಉದಾಹರಣೆ ಕೊಟ್ಕೋತ ಬರ್ಲತ್ತೀವಲ್ಲ ಹಂಗ ಕೊಡ್ರಿ ನೀವು ಒಟ್ಟ ನಿನ್ನ ಶರೀರ ಇದ್ದಿದಿಲ್ಲ ಇಲ್ಲ ಶರೀರ ಇರುಕಿತ್ತ ಮೊದಲ ನಾ ಇಂಥದ ಕಾಯಕ ಮಾಡಿನ ಅಂತ ಬಂದ್ ಹೇಳ ಆಗುದಿಲ್ಲ ಹಂಗ ಅಪ್ಪ ದೊಡ್ಡವ ಹುಡುಗಿ ಗಡಿಗೆ ಯಾರು ಬೆಟ್ಟೆ ಇಲ್ಲ ಗಡಿಗೆ ಬೆಟ್ಟ ಯಾವ ಹೊಟ್ಟೆ ಇಲ್ಲ ಏ ಗಡಿಗೆ ಇಲ್ಲದ ಅಡಿಗೆ ಸೊಟ್ಟೆ ಇಲ್ಲ ಗಡಿಗೆ ಇಲ್ಲದ ಅಡಿಗೆ ಹೊರಗ ಗಡಿಗಳಡೆಗೆ ಬಂದೈತೆ ಜಗವೆಲ್ಲ ಅವರ್ಗ ನೀ ನೋಡಿಲ್ಲ ತಮ್ಮ ನೀ ನೋಡಿಲ್ಲ ಗಡಿಗಳಡೆಗೆ ಬಂದೈತೆ ಈ ಗಡಿಗೆ ಅಡಿಗೆ ಹೊಂಡಾದ ಜಗವೆಲ್ಲ ಈ ಹುಡುಗಿ ಅಡಿಗೆ ಹೊಂಡಾದ ಜಗವೆಲ್ಲ ಹುಡುಗ ನೀ ನೋಡಿಲ್ಲ ಗಡಿಗೆ ನಡಿಗೆ ಹೊಂಡಾದ ಜಗವೆಲ್ಲ ತಮ್ಮ ನೀ ನೋಡಿಲ್ಲ ಚೆಲ್ಲ ನೀ ನೋಡಿಲ್ಲ ಗಡಿಗೆ ನನಗೆ ಹೊಂಡೈತೆ ಜಗವೆಲ್ಲ ಹೊರಗ ನೀ ನೋಡಿಲ್ಲ ಗಡಿಗೆ ನನಗೆ ಜಗವೆಲ್ಲ ಇದೇ ಗಡಿಗೆ ಆಗೈತಿ ನವ ಕಾಂಡವ್ಯಾಲ ಇದೇ ಗಡಿಗೆ ಆಗೈತಿ ದಶ ಕಾಂಡವ್ಯಾಲ ಇದೇ ಇದೇ ಗಡಿಗೆ ಆಗೈತಿ ನವ ಕಾಂಡವ್ಯಾಲ ಇದೇ ಗಡಿಗೆ ಆಗೈತಿ ದಶ ಕಾಂಡವ್ಯಾಲ ಏ ಇದೇ ಗಡಿಗೆ ಆಗೈತಿ ಪಿಂಡಾಂಡ ಇದೇ ಗಡಿಗೆ ಆಗೈತಿ ಬ್ರಹ್ಮಾಂಡ ವ್ಯಾಲ ಗಡಿಗೆ ನನಗೆ ಬಂದೈತೆ ಜಗವ್ಯಾಲ ಗಡಿಗೆ ನನಗೆ ಬಂದೈತೆ ಹೇಳ್ರಿ ಇದೇ ಗಡಿಗೆ ಆಗೈತಿ ನವ ಕಾಂಡವೆಲ್ಲ ಇದೇ ಗಡಿಗೆ ಆಗೈತಿ ದಶ ಕಾಂಡವೆಲ್ಲ ಇದೇ ಗಡಿಗೆ ಆಗೈತಿ ಪಿಂಡಾಂಡವೆಲ್ಲ ಇದ ಗಡಿಗೆ ಆಗೈತಿ ಬ್ರಹ್ಮಾಂಡವೆಲ್ಲ ಐತೈತಿ ಇದ ಗಡಿಗೆ ನವ ಕಾಂಡ ದಶ ಕಾಂಡ ಪಿಂಡಾಂಡ ಬ್ರಹ್ಮಾಂಡ ಎಲ್ಲ ಇದ್ರಾಗೈತಿ ಓ ತಮ್ಮ ಈ ಗಡಿಗೆ ಒಳಗ ಇದನ್ನ ಬಿಟ್ಟಂತೂ ಕಡಿಯಾಕಿಲ್ಲ ಜಾಗಿಲ್ಲವ ಇದ್ರ ಒಳಗ ಕುತ್ಕೊಂಡ ಕಮ್ಮಗ ಉಂಡಾನ್ರಿ ಸವಿ ಸುಖ ಉಂಡಾನ ಸವಿ ಸುಖ ಉಂಡಾನು 9 ಬಾಗಲದ 2 ಕಿಟಕಿದ ಫ್ಯಾನ್ ಗಾಳಿ ಒಳಗ್ ಬಡ್ಕೊಂಡಾನು ಹೌದಲ್ಲ ಬಿಟ್ಟು ಹೋಗ್ಲಾಕ ನಾಯಕ ಅಲ್ಲಕತ್ಯಾರ ಮಕ್ಕಳು ಇದ್ರಾಗ ಕೂತು ಇದ್ರಾಗ ಕೂತೆ ಕಿಸ್ಕ ಹೇರಿ ಗರ್ ಅಂದಾಗ ನೋಡ ಪಿಟ್ಯಾಲಿಯ ಏನತ್ತ ಮನಗಾನ ಒಳಗೆ ನೀನೇ ಕೂತಿದತ್ತ ಏನು ಮಾತಾಡ್ಬೇಕನ್ನೋದು ಖಬರಿಡು ಏ ಪಿಟ್ಯಾಲಿಯ ಮಾತ ಅವ್ರದ್ದು ಪರಕ್ ಹೊಂಟೈತಿ ಅನ್ನೋದು ಅವ್ರಿಗೆ ಎಲ್ಲಿ ಹಿಡ್ಕೊಂಡ್ ಬಂದಿ ಮಾಸ್ತರ್ ಪಿಟೇಲ್ ಮಾಸ್ತರ್ಗ ಒಮ್ಮೆ ಹೇಳ್ತಾನು ನಮ್ಮ ಪರಮಾತ್ಮ ದೊಡ್ಡವ್ರಿ ಶಿವ ದೊಡ್ಡವ ಒಮ್ಮೆ ಹೇಳ್ತಾನ ಒಮ್ಮೆ ಹೇಳ್ತಾನು ನಮ್ಮ ಶಿವನ ನಿಮ್ಮ ಶಕ್ತಿ ಬಡ್ಯಾಗ ಶಿವವಾಗಿ ಡೊಗ್ಯಾನ ಒಮ್ಮೆ ಹೇಳ್ತಾನ ನೋಡ್ರಿ ಹೆಂಗ ಎಷ್ಟು ಏನು ಮಾತಾಡ್ಬೇಕು ಈ ಸುಮ್ಮ ನೀವು ಹಾಡೋದು ಬಿಟ್ಟು ಕೈಯಾಗ ಒಂದು ತಾಟ ತಗೊಂಡು ಬಿಕ್ಕಿ ಬೇಡ್ಕೊಂಡು ತಿನ್ನೋರಿ ಕಿಮ್ಮತ್ ಬರ್ತದ ಬಿಡ್ರಿ ಇದನ್ನ ಮಾಡಬೇಡ್ರಿ ಕಳ್ದಿ ಆಯ್ತಪ್ಪ ಹಾಡಿಕೆ ಅವ್ರ ನಾಂಡೆ ತಿಪ್ಪ್ಯಾಗ ನಾಯಿ ಎದ್ದಂಗ ಬುಚ್ಚು 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 ಎದ್ರ ಮಕ್ಕಳು ಮಾತ ಬೀಳಾಕತೈತಿ ಅನ್ನೋದು ಮೊದಲ ಶರಣು ಕಾಕ ಅವಂಗ ಮನ್ಯಾಗ ತಾಲೀಮ್ ಕೊಡ್ಸ್ಕೊಂಡು ತಗೊಂಡ್ ಬಾ ಪಿಟೇಲ್ ಮಾಸ್ತರ್ ತಾಲೀಮ್ ಕೊಡುಜಾರ ಇದನ್ನ ಮಾತಾಡ್ಬೇಡು ಶಿವ ಶಕ್ತಿ ಬಡಿಯಾಗ ಡೋಗಿ ಹುಲಿಯಾಗಿ ಹೋಗಿ ಅನ್ನೋದ್ರ ನಮ್ಮ ಮಾತು ಬೀಳ್ತೈತಿ ಅಂತ ಹೇಳಿ ಮಾತು ಕಲಿಸ್ಕೊಂಬರ್ರಿ ಹಿಂಗ ಮಾಸ್ತರ ನಾ 3 ಮಂದ್ಯಾಗ ಒಬ್ಬ ಯಾವ್ರಿ ಏನ್ರಿ ಅಂದ್ರ ಮಾತು ಹೋತಂದ್ರ ಮಜಲ್ ಬೇತು ನಮ್ಮ ಸೂರ್ಯನ ಮಾಸ್ತರ್ ಶರಣಪ್ಪ ಸಣ್ಣ ಬಾಯಿ ದೊಡ್ಡ ಮಾತು ನೋಡಪ್ಪ ನಿಮಗೇನ ಪೆಟ್ಟು ಹತ್ಲತ್ ಹೇಳತ್ತಿಲ್ಲ ಯಾಕಂದ್ರ ನಿನಗ ದಿನ ಆದಟ್ಟ ನನಗಿನ ನಿನಗ ಆಯುಷ್ಯ ಆದಟ್ಟ ನನಗಿನ ದಿನ ಆಗಿಲ್ಲ ನಿನ್ನ ಮುಂದಿನ ಕೂಸನ ಆದ್ರೂ ಮಾತಿನಾಗ ನಿನ್ನ ಮಾತ್ರ ಹೇಳಿ ಕೇಳಿ ಮಣ್ಣು ಕೊಡ್ತೀನಿ ಗಡಿಗೆ ನಡಿಗೆ ಹೊಂಡಾದ ಜಗವ್ಯಾಲ ತಮನೇ ನೋಡಿಲ್ಲ ಗಡಿಗೆ ನಡಿಗೆ ಹೊಂಡಾದ ಜಗವ್ಯಾಲ ತಮನೇ ನೋಡಿಲ್ಲ ಹುಡುಗನೇ ನೋಡಿಲ್ಲ ಗಡಿಗೆ ನಡಿಗೆ ಹೊಂಡೈತೆ ಜಗವ್ಯಾಲ ತಮನೇ ನೋಡಿಲ್ಲ
ಗಡಿಗೆ ನನಗೆ ಉಂಡೈತೆ ಇದೇ ಗಡಿಗೆ ಆಗೈತಿ ನಾವು ಕಾಂಡವ್ಯಲ್ಲ ಇದೇ ಗಡಿಗೆ ಆಗೈತಿ ದಶ ಕಾಂಡವ್ಯಲ್ಲ ಇದೇ ಗಡಿಗೆ ಆಗೈತಿ ನಾವು ಕಾಂಡವ್ಯಲ್ಲ ಇದೇ ಗಡಿಗೆ ಆಗೈತಿ ದಶ ಕಾಂಡವ್ಯಲ್ಲ ಇದೇ ಗಡಿಗೆ ಆಗೈತಿ ಪಿಂಡಾಂಡ ಇದೇ ಗಡಿಗೆ ಆಗೈತಿ ಬ್ರಹ್ಮಾಂಡ ಗಡಿಗೆ ನನಗೆ ಉಂಡೈತೆ ಜಗವೆಲ್ಲ ಹುಡುಗನೇ ನೋಡಿಲ್ಲ ಹುಡುಗನೇ ನೋಡಿಲ್ಲ ಗಡಿಗೆ ನನಗೆ ಉಂಡೈತೆ ಜಗವೆಲ್ಲ ಆರಾಗ ಬೇರೆ ಇದೇ ಗಡಿಗೆ ಆಗೈತಿ ಆ ಗಿರಿ ಅಲ್ಲ ಇದೇ ಗಡಿಗೆ ಆಗೈತಿ ಈ ಗಿರಿ ಅಲ್ಲ ಇದೇ ಗಡಿಗೆ ಆಗೈತು ಆ ಗಿರಿ ಇದೇ ಗಡಿಗೆ ಆಗೈತಿ ಆ ಗಿರಿ ಅಲ್ಲ ಇದೇ ಗಡಿಗೆ ಆಗೈತಿ ಈ ಗಿರಿ ಅಲ್ಲ ಇದೇ ಗಡಿಗೆ ಆಗೈತಿ ಸಾವಳಿಗೆ ದಸ್ತಗೀರ ಕುಡಿದು ಗಡಿಗೆ ನ್ಯಾಂಜರ ಗಡಿಗೆ ನನಗೆ ಉಂಡೈತೆ ಜಗವೇ ಅಲ್ಲ ಹುಡುಗನೇ ನೋಡಿಲ್ಲ ತಮ್ಮನೇ ನೋಡಿಲ್ಲ ಗಡಿಗೆ ನನಗೆ ಉಂಡೈತೆ ಜಗವೇ